ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 723 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 14ರಿಂದ 16ನೇ ಜುಲೈ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕೃಷಿ ಕ್ಷೇತ್ರದಲ್ಲಿ ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸಲು ಭಾರತ ಸರ್ಕಾರವು ಪ್ರಾರಂಭಿಸಿರುವ 750 ಕೋಟಿ ರೂಪಾಯಿ ಮೌಲ್ಯದ ಪ್ರಸ್ತಾವಿತ ನಿಧಿಯ ಹೆಸರೇನು? ಸೊ ವಾಟ್ ಈಸ್ ದ ನೇಮ್ ಆಫ್ ದಿ ಪ್ರಪೋಸ್ಡ್ ಫಂಡ್ ವರ್ತ್ 750 crore ಲಾಂಚ್ಡ್ ಬೈ ದಿ ಇಂಡಿಯನ್ ಗವರ್ನಮೆಂಟ್ ಟು ಸಪೋರ್ಟ್ ಸ್ಟಾರ್ಟ್ಅಪ್ಸ್ ಇನ್ ದಿ ಅಗ್ರಿಕಲ್ಚರಲ್ ಸೆಕ್ಟರ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಕೃಷಿ ವಲಯ. ಸೊ ಈ ಒಂದು ವಲಯದಲ್ಲಿ ಇನೋವೇಷನ್ ಮತ್ತು ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನ ಮಾಡಲಿಕ್ಕೆ ಭಾರತ ಸರ್ಕಾರ ಒಂದು ನಿಧಿಯನ್ನು ಪ್ರಾರಂಭ ಮಾಡ್ತಾ ಇದೆ. 750 crores ವರ್ತ್ ಒಂದು ನಿಧಿಯನ್ನು ಅಥವಾ ಒಂದು ಫಂಡನ್ನು ಡೆಸಿಗ್ನೇಟ್ ಮಾಡ್ತಾ ಇದೆ. ಸೊ ಆ ಒಂದು ಕಾರ್ಯಕ್ರಮದ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಅದಕ್ಕೆ ಅಗ್ರಿ ಶೋರ್ ಫಂಡ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಅಗ್ರಿ ಶೋರ್ ಫಂಡ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಗವರ್ನಮೆಂಟ್ ಲೈಕ್ಲಿ ಟು ಲಾಂಚ್ ಅಗ್ರಿ ಶೋರ್ ಫಂಡ್. ಸೊ ಇದನ್ನ ಇನ್ನೂ ಕೂಡ ಪ್ರಸ್ತಾವನೆಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಇದು ಪ್ರಾರಂಭಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಯಾವ ಕಾರಣಕ್ಕಾಗಿ ಇದನ್ನ ಪ್ರಾರಂಭ ಮಾಡಲಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ರಿಮೆಂಬರ್ ದಿಸ್, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಅಗ್ರಿ ಶೋರ್ ಅಂತ ಕರಿತೇವೆ. ಸೊ ಇದರ ಫುಲ್ ಫಾರ್ಮ್ ಏನು ಅಂದ್ರೆ ಅಗ್ರಿ ಫಂಡ್ ಫಾರ್ ಸ್ಟಾರ್ಟ್ಅಪ್ಸ್ ಅಂಡ್ ರೂರಲ್ ಎಂಟರ್ಪ್ರೈಸ್ ಅಂತ ಕರಿತೇವೆ. ಅಂದ್ರೆ ಸ್ಟಾರ್ಟ್ಅಪ್ ಗಳನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಮತ್ತೆ ಗ್ರಾಮೀಣ ಭಾಗಗಳಲ್ಲಿ ಎಂಟರ್ಪ್ರೈಸಸ್ ಗಳನ್ನ ಉತ್ತೇಜನ ಮಾಡ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರ ಸ್ಥಾಪಿಸಲು ಪ್ರಸ್ತಾವಿಸಿರ್ತಕ್ಕಂಥ ಒಂದು ಫಂಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅಗ್ರಿ ಶೋರ್ ಅಂತ ಕರಿತೇವೆ. ಸೊ ಇದರಿಂದ ಮಾಡ್ತಕ್ಕಂಥ ಅಥವಾ ಈ ಫಂಡ್ ಅನ್ನ ಯಾವ ಯಾವ ಕಾರಣಗಳಿಗಾಗಿ ಅವರು ಯುಟಿಲೈಸ್ ಮಾಡ್ತಾರೆ ಅಂದ್ರೆ ಟು ಬೂಸ್ಟ್ ಇನೋವೇಷನ್ ಅಂದ್ರೆ ನಾವೀನ್ಯತೆಯನ್ನ ಬೂಸ್ಟ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಪ್ರೊಡಕ್ಟಿವಿಟಿ ಅಂದ್ರೆ ಸೊ ಉತ್ಪಾದನೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಅಂದ್ರೆ ಪರ್ ಯೂನಿಟ್ ಏರಿಯಾ ಅಥವಾ ಅವರ ಕೃಷಿ ಭೂಮಿ ಏನಿರುತ್ತೆ ಸೊ ಅದರಲ್ಲಿ ಈಗ ಏನ್ ಬೆಳೀತಾ ಇದ್ದಾರೆ ಅದಕ್ಕಿಂತ ಹೆಚ್ಚು ಇಳುವರಿಯನ್ನ ಬೆಳೀತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡ್ತಕ್ಕಂಥದ್ದು. ಸೊ ಅದಾದ್ಮೇಲೆ ವೇರಿಯಸ್ ಚಾಲೆಂಜಸ್ ಅಂದ್ರೆ ಕೃಷಿಯಲ್ಲಿ ಬರ್ತಕ್ಕಂಥ ಅನೇಕ ಸವಾಲುಗಳನ್ನ ಫೇಸ್ ಮಾಡುವ ಕಾರಣದಿಂದ ಸೊ ಈ ಒಂದು ಫಂಡ್ ಅನ್ನ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಸೊ ಹಾಗಿದ್ರೆ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಅಥವಾ ಈ ಒಂದು ಫಂಡ್ ನ ಉದ್ದೇಶಗಳೇನು ಅಂತ ನಾವು ನೋಡೋದಾದ್ರೆ ಎನ್ಕರೇಜ್ ಇನೋವೇಷನ್ ಅಂಡ್ ಟೆಕ್ನಾಲಜಿ ಡ್ರಿವೈನ್ ಸೊಲ್ಯೂಷನ್ಸ್. ಅಂದ್ರೆ ಕೃಷಿಯಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಏನಿರ್ತವೆ ಸೊ ಅದಕ್ಕೆ ಒಂದು ರ್ಯಾಷನಲ್ ಥಿಂಕಿಂಗ್ ಅಥವಾ ಒಂದು ತಂತ್ರಜ್ಞಾನ ಆಧಾರಿತವಾಗಿರ್ತಕ್ಕಂಥ ಸೊ ಒಂದು ಸೊಲ್ಯೂಷನ್ಸ್ ಅನ್ನ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಪ್ರೊಡಕ್ಟಿವಿಟಿ ಅಥವಾ ಉತ್ಪಾದಕತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಸಸ್ಟೈನಬಲ್ ಪ್ರಾಕ್ಟೀಸಸ್ ಅಂದ್ರೆ ನಮ್ಮ ಕೃಷಿಯಲ್ಲಿ ಸುಸ್ಥಿರವಾದ ಕೃಷಿ ಪ್ರಯತ್ನಗಳನ್ನ ಮಾಡ್ತಕ್ಕಂಥದ್ದು. ಸೊ ಈ ಒಂದು ನಿಧಿಯಲ್ಲಿರ್ತಕ್ಕಂಥ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಅದಾದ್ಮೇಲೆ ಮಾರ್ಕೆಟ್ ಲಿಂಕೇಜ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಒಂದ್ಸತಿ ಅವರು ಬೆಳೆಯನ್ನ ಬೆಳೆದಾಗ ಸೂಕ್ತವಾದ ಬೆಲೆ ಅವರಿಗೆ ಸಿಗ್ಬೇಕಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಮಾರುಕಟ್ಟೆಗಳ ಸಂಪರ್ಕವನ್ನ ಮಾಡ್ತಕ್ಕಂಥದ್ರು ಕೂಡ ಸೊ ಈ ಒಂದು ಫಂಡ್ ಅನ್ನ ಯೂಸ್ ಮಾಡಲಾಗುತ್ತೆ. ಅದ್ರ ಜೊತೆಗೆ ಎಂಪ್ಲಾಯ್ಮೆಂಟ್ ಜನರೇಷನ್. ಸೊ ಆಬ್ವಿಯಸ್ಲಿ ಸೊ ಯಾವಾಗ ಈ ಒಂದು ಕ್ಷೇತ್ರಕ್ಕೆ ಹಣವನ್ನ ಇನ್ವೆಸ್ಟ್ ಮಾಡ್ತಾರೆ ಸೊ ಅವಾಗ ಎಂಪ್ಲಾಯ್ಮೆಂಟ್ ಅಥವಾ ಉದ್ಯೋಗಗಳ ಸೃಷ್ಟಿಯನ್ನು ಕೂಡ ಹೆಚ್ಚು ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ವಿಶ್ವದ ಅತಿ ದೊಡ್ಡ ರಾಮಾಯಣ ಮಂದಿರವಾಗಲಿರುವ ವಿರಾಟ ರಾಮಾಯಣ ಮಂದಿರ ಎಲ್ಲಿದೆ? ಸೊ ವೇರ್ ಈಸ್ ವಿರಾಟ ರಾಮಾಯಣ ಮಂದಿರ ಸೆಟ್ ಟು ಬಿಕಮ್ ವರ್ಲ್ಡ್ಸ್ ಲಾರ್ಜೆಸ್ಟ್ ರಾಮಾಯಣ ಟೆಂಪಲ್ ಲೊಕೇಟೆಡ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇರ್ತಕ್ಕಂಥ ಒಂದು ಟೆಂಪಲ್ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸೊ ಈ ಒಂದು ಟೆಂಪಲ್ ಕಂಪ್ಲೀಟ್ ಆದ ನಂತರ ಸೊ ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಸೊ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಪಂಚದ ಅತಿ ದೊಡ್ಡ ಟೆಂಪಲ್ ಅನ್ನ ಆಗಿ ಇದನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ದೇವಸ್ಥಾನ ಎಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪೂರ್ವ ಚಂಪಾರಣ್ ಬಿಹಾರದಲ್ಲಿ ಅಂದ್ರೆ ಈಸ್ಟ್ ಚಂಪಾರಣ್ ಬಿಹಾರದಲ್ಲಿ ಸೊ ಈ ಒಂದು ದೇವಸ್ಥಾನವನ್ನ ಕಟ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆ ಒಂದು ದೇವಸ್ಥಾನದ ಬ್ಲೂ ಪ್ರಿಂಟ್ ಅನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ದೇವಸ್ಥಾನ ಈಗ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಸೊ ಇದನ್ನ ನಾವು ವರ್ಲ್ಡ್ಸ್ ಲಾರ್ಜೆಸ್ಟ್ ರಾಮಾಯಣ ಟೆಂಪಲ್ ಅಂತ ಕರಿತೇವೆ. ಅಂದ್ರೆ ವಿಶ್ವದ ಅತಿ ದೊಡ್ಡ ರಾಮಾಯಣದ ಮಂದಿರ ಅಂತ ಕರಿತೇವೆ. ಸೊ ಇದೀಗ ಸೆಕೆಂಡ್ ಫೇಸ್
ಫೇಸ್ ಅಂದರೆ ಫಸ್ಟ್ ಫೇಸ್ ಅನ್ನು ಕಂಪ್ಲೀಟ್ ಮಾಡಿ ಎರಡನೇ ಹಂತದ ನಿರ್ಮಾಣವನ್ನು ಪ್ರಾರಂಭ ಮಾಡಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಈ ಒಂದು ಟೆಂಪಲ್ ಅಂದರೆ ಪ್ರಸ್ತುತವಾಗಿ ಎಲ್ಲ ಕಂಪ್ಲೀಟ್ ಆದ ನಂತರ ದಿಸ್ ವಿಲ್ ಬಿ ವರ್ಲ್ಡ್ಸ್ ಲಾರ್ಜೆಸ್ಟ್ ರಾಮಾಯಣ ಟೆಂಪಲ್ ಆಗುತ್ತೆ. ಸೊ ವಿಶ್ವದಲ್ಲಿಯೇ ಅತಿ ದೊಡ್ಡ ರಾಮಾಯಣ ಟೆಂಪಲ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ನಾವು ವಿರಾಟ ರಾಮಾಯಣ ಮಂದಿರ್ ಅಂತ ಕರಿತೇವೆ. ಸೊ ಈ ನೇಮ್ ಅನ್ನ ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ನಾವು ವಿರಾಟ್ ರಾಮಾಯಣ ಟೆಂಪಲ್ ಅಂತ ಕರಿತೇವೆ. ಸೊ ಇದು 3 times ಬಿಗರ್ ದೆನ್ ದಿ ರಾಮ ಮಂದಿರ್ ಇನ್ ಅಯೋಧ್ಯ. ಸೊ ಈಗ ನಾವು ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ರಾಮ ಮಂದಿರ ಏನಿರುತ್ತೆ, ಸೊ ಅದಕ್ಕಿಂತ 3 ಪಟ್ಟು ದೊಡ್ಡದಾಗಿರ್ತಕ್ಕಂಥ ದೇವಾಲಯವಾಗಿ ಇದನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರಾಜೆಕ್ಟ್ ಅಥವಾ ಯೋಜನೆಯ ಡೀಟೇಲ್ಸ್ ಅಥವಾ ವಿವರಗಳನ್ನು ನಾವು ನೋಡೋದಾದ್ರೆ, ಸೊ ಇದರ ಲೊಕೇಶನ್ ಈಸ್ಟ್ ಚಂಪಾರಣ್ ಡಿಸ್ಟ್ರಿಕ್ಟ್, ಬಿಹಾರ್. ಸೊ ಬಿಹಾರ್ನಲ್ಲಿ ಬರ್ತಕ್ಕಂಥ ಪೂರ್ವ ಚಂಪಾರಣ್ ಜಿಲ್ಲೆಯಲ್ಲಿ ಈ ಒಂದು ದೇವಸ್ಥಾನವನ್ನ ಕಟ್ತಾ ಇದ್ದಾರೆ. ಸೊ ಕನ್ಸ್ಟ್ರಕ್ಷನ್ ಬಿಗಿನ್ ಆಗಿರ್ತಕ್ಕಂಥದ್ದು ಜೂನ್ 2023ರಲ್ಲಿ. ಸೊ ಇದನ್ನ ಕಂಪ್ಲೀಟ್ ಮಾಡ್ತಕ್ಕಂಥ ಆಂಟಿಸಿಪೇಷನ್ ಇರ್ತಕ್ಕಂಥ ವರ್ಷ ಬೈ ನೆಕ್ಸ್ಟ್ ಇಯರ್ ಅಂದ್ರೆ 2025ಕ್ಕೆ ಇದು ಪೂರ್ಣಗೊಳ್ಳಲಿದೆ. ಸೊ ಟೋಟಲ್ ಏರಿಯಾ ಎಷ್ಟಿರುತ್ತೆ ಅಂದ್ರೆ 3.76 lakh ಸ್ಕ್ವೇರ್ ಫೀಟ್ ಅಷ್ಟು ವಿಸ್ತೀರ್ಣದಲ್ಲಿ ಈ ಒಂದು ಟೆಂಪಲ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಇದರ ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟಿರುತ್ತೆ ಅಂದ್ರೆ 500 crore ವರ್ತ್ ರುಪೀಸ್ ಅನ್ನ ಇನ್ವೆಸ್ಟ್ ಮಾಡುವ ಮುಖಾಂತರ ಸೊ ಈ ಒಂದು ಟೆಂಪಲ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಟೆಂಪಲ್ಗೆ ಇರ್ತಕ್ಕಂಥ ಯುನಿಕ್ ಫೀಚರ್ಸ್ ಅಥವಾ ವಿಶೇಷವಾದ ವೈಶಿಷ್ಟ್ಯಗಳೇನು ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ದಿಸ್ ಈಸ್ ಇನ್ಸ್ಪೈರ್ಡ್ ಬೈ ಆಂಕೋರ್ ವಾಟ್ ಟೆಂಪಲ್. ಸೊ ಆಂಕೋರ್ ವಾಟ್ ಟೆಂಪಲ್ ಏನಿದೆ, ಸೊ ಅದರ ವಾಸ್ತುಶಿಲ್ಪದ ಇನ್ಸ್ಪಿರೇಷನ್ ನ ಮುಖಾಂತರ ಈ ಟೆಂಪಲ್ ಅನ್ನ ಕಟ್ತಾ ಇದ್ದಾರೆ. ಸೊ ಅದಾದ್ಮೇಲೆ ರಾಮನಾಥ ಸ್ವಾಮಿ ಟೆಂಪಲ್ ಅಂತ ಕರಿತೇವೆ. ಸೊ ಇದನ್ನ ಒಳಗೊಂಡಂತೆ ಅದಾದ್ಮೇಲೆ ಮೀನಾಕ್ಷಿ ಸುಂದರೇಶ್ವರ್ ಟೆಂಪಲ್ ಅಂತ ನಾವೇನ್ ಕರಿತೇವೆ. ಸೊ ಇಲ್ಲಿ ಬಳಕೆ ಮಾಡಿರ್ತಕ್ಕಂಥ ಆರ್ಕಿಟೆಕ್ಚರಲ್ ಮಾರ್ಬಲ್ಸ್ ಅಥವಾ ವಾಸ್ತುಶಿಲ್ಪದ ಒಂದು ವಿಶೇಷವಾದ ಒಂದು ಕಲೆ ಏನಿರುತ್ತೆ, ಸೊ ಅವೆಲ್ಲವನ್ನ ಕಾನ್ಫ್ಲುಯೆನ್ಸ್ ಮಾಡಿ ಅಥವಾ ಆ ಎಲ್ಲ ಕಲೆಗಳನ್ನ ಯೂಸ್ ಮಾಡಿಕೊಂಡು ಈ ಒಂದು ಟೆಂಪಲ್ ಅನ್ನ ಕಟ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಟೆಂಪಲ್ ನ ಇನ್ನೊಂದು ವಿಶೇಷತೆ ಏನು ಅಂದ್ರೆ 33 ಫೂಟ್ ಟಾಲ್ ಶಿವಲಿಂಗ ಇರುತ್ತೆ. ಸೊ ಇಂದಿ ಸ್ಯಾಂಕ್ಟಮ್ ಸ್ಯಾಂಕ್ಟೋರಿಯಂ ಅಂದ್ರೆ ಇದರ ಗರ್ಭಗುಡಿಯಲ್ಲಿ 33 ಅಡಿ ಎತ್ತರದಲ್ಲಿರ್ತಕ್ಕಂಥ ಒಂದು ಶಿವಲಿಂಗವನ್ನು ಕೂಡ ಸೊ ಇಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. 30 ಮೀಟರ್ ದೂರದರ್ಶಕ ಯೋಜನೆಯಲ್ಲಿ ಯಾವ ದೇಶಗಳು ತೊಡಗಿಸಿಕೊಂಡಿವೆ? ಸೊ ವಿಚ್ ಕಂಟ್ರೀಸ್ ಆರ್ ಇನ್ವಾಲ್ವ್ಡ್ ಇನ್ ದಿ 30 ಮೀಟರ್ ಟೆಲಿಸ್ಕೋಪ್ ಪ್ರಾಜೆಕ್ಟ್? ಸೊ ಇದನ್ನು ನಾವು TMT ಅಂತ ಕರಿತೇವೆ. TMT ಅಂದರೆ 30 ಮೀಟರ್ ಟೆಲಿಸ್ಕೋಪ್ ಅಂತ ಕರಿತೇವೆ. ಸೊ ಈ ಒಂದು 30 ಮೀಟರ್ ಟೆಲಿಸ್ಕೋಪ್ ಅನ್ನು ಡೆವಲಪ್ ಮಾಡಲಿಕ್ಕೆ ಯಾವ ರಾಷ್ಟ್ರಗಳು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾವೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ, ಯುನೈಟೆಡ್ ಸ್ಟೇಟ್ಸ್, ಕೆನಡಾ, ಚೀನಾ ಮತ್ತು ಜಪಾನ್ ರಾಷ್ಟ್ರಗಳು ಈ ಒಂದು ಟೆಲಿಸ್ಕೋಪ್ ಅನ್ನು ಡೆವಲಪ್ ಮಾಡ್ತಕ್ಕಂಥ ಕಂಟ್ರಿಗಳ ಭಾಗವಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಿಂದ ಈ ಒಂದು ಟೆಲಿಸ್ಕೋಪ್ ಅನ್ನ ಡೆವಲಪ್ ಮಾಡಲಿಕ್ಕೆ ಯಾವ ರೀತಿಯ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಸೊ ಇವರು ಒಂದು ಕಂಟ್ರೋಲ್ ಸಿಸ್ಟಮ್ ಅನ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಸಾಫ್ಟ್ವೇರ್ ಅನ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಕೆಲವೊಂದು ಇನ್ಸ್ಟ್ರೂಮೆಂಟ್ ನ ಸೆಗ್ಮೆಂಟ್ಸ್ ಅನ್ನ ನಮ್ಮ ಭಾರತ ದೇಶದಿಂದ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಟೆಲಿಸ್ಕೋಪ್ ಅನ್ನ ಯಾವ ಉದ್ದೇಶಕ್ಕಾಗಿ ಡೆವಲಪ್ ಮಾಡ್ತಾ ಇದ್ದಾರೆ ಎಲ್ಲ ಪಾಯಿಂಟ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಟೆಲಿಸ್ಕೋಪ್ ನ ಪರ್ಪಸ್ ಮತ್ತೆ ಗೋಲ್ಸ್ ಏನು ಅಂತ ನಾವು ಫಸ್ಟ್ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಟೆಲಿಸ್ಕೋಪ್ ಅನ್ನು ನಾವು ನೆಕ್ಸ್ಟ್ ಜನರೇಷನ್ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಟರಿ ಅಂತ ಕರಿತೇವೆ. ಅಂದ್ರೆ ಮುಂದಿನ ಪೀಳಿಗೆಯ ಆಫ್ಕೋರ್ಸ್ ಇದರಲ್ಲಿರ್ತಕ್ಕಂಥ ತಂತ್ರಜ್ಞಾನ ಸೊ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನ ಯೂಸ್ ಮಾಡುವ ಕಾರಣದಿಂದ ನೆಕ್ಸ್ಟ್ ಜನರೇಷನ್ ಅಂತ ಕರೀತಾರೆ. ಸೊ ಈ ಒಂದು ಟೆಲಿಸ್ಕೋಪಿನಿಂದ ಪಡಿತಕ್ಕಂಥ ಚಿತ್ರಗಳು ಅನ್ಪ್ರೆಸಿಡೆಂಟೆಡ್ ರೆಸಲ್ಯೂಷನ್ ಅಂತ ಕರಿತೇವೆ. ರೆಸಲ್ಯೂಷನ್ ಅಂದ್ರೆ ಸೊ ಅದರಿಂದ ಬರ್ತಕ್ಕಂಥ ಚಿತ್ರಗಳು ಅತ್ಯಂತ ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಗಳನ್ನು ಕೊಡ್ತಕ್ಕಂಥ ಒಂದು ಟೆಲಿಸ್ಕೋಪ್ ಅನ್ನ ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಪ್ರೈಮರಿ ಗೋಲ್ಸ್ ಅಥವಾ ಪ್ರಾಥಮಿಕ ಉದ್ದೇಶ ಅಂದ್ರೆ ಯಾವ ಕಾರಣಕ್ಕಾಗಿ ಈ ಒಂದು ಟೆಲಿಸ್ಕೋಪ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಟಡಿಂಗ್ ದಿ ಅರ್ಲಿ ಯೂನಿವರ್ಸ್ ಅಂದ್ರೆ ನಮ್ಮ ಒಂದು ಬ್ರಹ್ಮಾಂಡ ಅಥವಾ ವಿಶ್ವ ಅಂತ ನಾವೇನು ಹೇಳ್ತೇವೆ. ಸೊ ಇದು ಪ್ರಾರಂಭಿಕ ಹಂತದಲ್ಲಿ ಹೇಗೆ ವಿಕಸನಗೊಂಡಿತ್ತು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಫಾರ್ಮೇಷನ್ ಆಫ್ ಗ್ಯಾಲಾಕ್ಸೀಸ್ ಅಂದ್ರೆ ನಮ್ಮ ನಕ್ಷತ್ರ ಪುಂಜಗಳು ಹೇಗೆ ರಚನೆ ಆದವು. ಸೊ ಅದಾದ್ಮೇಲೆ ಆಫ್ಟರ್ ದಿ ಬಿಗ್ ಬ್ಯಾಂಗ್ ಥಿಯರಿ ಅಂದ್ರೆ ಮಹಾವಿಸ್ಫೋಟಕ ಸಿದ್ಧಾಂತದ ನಂತರ ನಮ್ಮ ನಕ್ಷತ್ರ ಪುಂಜಗಳು ಹೇಗೆ ರಚನೆಗೊಂಡಿದ್ದವು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡುವ ಕಾರಣದಿಂದ ಸೊ ಈ ಒಂದು ಟೆಲಿಸ್ಕೋಪ್ ಅನ್ನ ಡೆವಲಪ್ ಮಾಡಲಾಗ್ತಾ ಇದೆ. ನಾಟ್ ಓನ್ಲಿ ದಟ್ ದೇ ಆರ್ ಆಲ್ಸೋ ಹ್ಯಾವಿಂಗ್ ಲಾಟ್ ಆಫ್ ಮೆನಿ ಅದರ್ ಆಬ್ಜೆಕ್ಟಿವ್ಸ್. ಆ ಆಬ್ಜೆಕ್ಟಿವ್ಸ್ ಯಾವ್ದು ಅಂತ ನಾವು ನೋಡೋದಾದ್ರೆ ಇನ್ವೆಸ್ಟಿಗೇಟಿಂಗ್ ದಿ ಸ್ಟ್ರಕ್ಚರ್ ಅಂಡ್ ಎವಲ್ಯೂಷನ್ ಆಫ್ ದಿ ಗ್ಯಾಲಾಕ್ಸೀಸ್ ಅಕ್ರಾಸ್ ದಿ ಕಾಸ್ಮಿಕ್ ಟೈಮ್ ಅಂದ್ರೆ ಈ ಒಂದು ವಿಕಾಸದ ಆದಿಯಲ್ಲಿ ನಮ್ಮ ಒಂದು ಗ್ಯಾಲಾಕ್ಸಿಗಳು ಅಥವಾ ನಕ್ಷತ್ರ ಪುಂಜಗಳು ಯಾವ ರೀತಿಯ ಮಾರ್ಪಾಡುಗಳು ಅಥವಾ ಬದಲಾವಣೆಗಳನ್ನ ಹೊಂದಿವೆ ಅನ್ನೋದನ್ನ ಅಧ್ಯಯನ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಅದಾದ್ಮೇಲೆ ಸ್ಟಡಿಂಗ್ ದ ರಿಲೇಶನ್ಶಿಪ್ ಬಿಟ್ವೀನ್
ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ಸ್ ಅಂಡ್ ದೇರ್ ಹಾಟ್ ಗ್ಯಾಲಾಕ್ಸೀಸ್, ಅಂದರೆ ಕಪ್ಪು ಕುಳಿಗಳ ಬಗ್ಗೆ ಅಥವಾ ಕಪ್ಪು ಬ್ಲ್ಯಾಕ್ ಹೋಲ್ಸ್ ಅಂತ ನಾವೇನು ಹೇಳ್ತೇವೆ, ಕಪ್ಪು ಕುಳಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಮತ್ತೆ ಆ ಕಪ್ಪು ಕುಳಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ಯಾಲಾಕ್ಸೀಸ್ಗಳು ಅಥವಾ ನಕ್ಷತ್ರ ಪುಂಜಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಸೊ ಅದಾದ್ಮೇಲೆ ಇನ್ವೆಸ್ಟಿಗೇಟಿಂಗ್ ಸ್ಟಾರ್ ಅಂಡ್ ಪ್ಲಾನೆಟರಿ ಸಿಸ್ಟಮ್ ಫಾರ್ಮೇಷನ್, ಅಂದರೆ ನಕ್ಷತ್ರಗಳು ಮತ್ತೆ ನಮ್ಮ ಒಂದು ಗ್ರಹಗಳ ವ್ಯವಸ್ಥೆ ಏನಿರುತ್ತೆ ಸೊ ಅದು ಹೇಗೆ ರಚನೆ ಆಗಿದೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಕ್ಯಾರೆಕ್ಟರೈಸಿಂಗ್ ಎಕ್ಸೋ ಪ್ಲಾನೆಟ್ಸ್ ಅಂಡ್ ಸ್ಟಡಿಂಗ್ ದೇರ್ ಅಟ್ಮಾಸ್ಫಿಯರ್, ಅಂದರೆ ನಮ್ಮ ಸೌರವ್ಯೂಹದ ಹೊರಗಡೆ ಇರ್ತಕ್ಕಂಥ ಗ್ರಹಗಳನ್ನು ನಾವು ಎಕ್ಸೋ ಪ್ಲಾನೆಟ್ಸ್ ಅಂತ ನಾವೇನು ಹೇಳ್ತೇವೆ, ಸೊ ಅವುಗಳನ್ನು ಮತ್ತೆ ಅವುಗಳಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರ್ ಅಥವಾ ವಾತಾವರಣವನ್ನು ಅಧ್ಯಯನ ಮಾಡುವ ಕಾರಣದಿಂದ ಈ ಒಂದು ಟೆಲಿಸ್ಕೋಪ್ ಅನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಟೆಲಿಸ್ಕೋಪ್ ಅಲ್ಲಿ ಇರ್ತಕ್ಕಂಥ ಟೆಕ್ನಿಕಲ್ ಡೀಟೇಲ್ಸ್ ಏನು ಅಥವಾ ತಾಂತ್ರಿಕವಾಗಿರ್ತಕ್ಕಂಥ ವಿವರಗಳೇನು ಅಂತ ನಾವು ನೋಡೋದಾದ್ರೆ, ಸೊ ಇದರಲ್ಲಿ 30 ಮೀಟರ್ ಪ್ರೈಮರಿ ಮಿರರ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ 30 ಮೀಟರ್ಗಳನ್ನ ಹೊಂದಿರತಕ್ಕಂಥ ಒಂದು ಪ್ರಾಥಮಿಕ ಕನ್ನಡಿಯನ್ನ ಈ ಒಂದು ಟೆಲಿಸ್ಕೋಪ್ ಅಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದು ಕಂಪೋಸ್ಡ್ ಆಫ್ 492 ಎಕ್ಸಾಗಾನಲ್ ಸೆಗ್ಮೆಂಟ್ಸ್, ಅದರಲ್ಲಿ 492 ಎಕ್ಸಾಗಾನಲ್ ಅಂದ್ರೆ ಷಡ್ಭುಜೀಯ ವಿಭಾಗಗಳನ್ನ ಒಳಗೊಂಡಿರ್ತಕ್ಕಂಥ ಸೊ ಒಂದು ಮಿರರ್ ಅನ್ನ ಈ ಒಂದು ಟೆಲಿಸ್ಕೋಪ್ ನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸೊ ಇದರಲ್ಲಿ AOS ಅಂತ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನ ನಾವು ಅಡ್ವಾನ್ಸ್ಡ್ ಅಡ್ಯಾಪ್ಟಿವ್ ಆಪ್ಟಿಕ್ ಸಿಸ್ಟಮ್ ಅಂತ ಕರೀತೇವೆ. ಸೊ ಇದನ್ನ ನ್ಯಾರೋ ಫೀಲ್ಡ್ ಇನ್ಫ್ರಾರೆಡ್ ಅಡಾಪ್ಟಿವ್ ಆಪ್ಟಿಕ್ ಸಿಸ್ಟಮ್ ಅಂತ ಕರೀತೇವೆ. ಸೊ ಇವೆಲ್ಲವನ್ನ ಯೂಸ್ ಮಾಡೋದ್ರಿಂದ ಚಿತ್ರಗಳ ಸ್ಪಷ್ಟತೆ ಜಾಸ್ತಿ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು AOS ಸಿಸ್ಟಮ್ ಏನಿದೆ, ಸೊ ಇಟ್ ಕರೆಕ್ಟ್ಸ್ ದಿ ಅಟ್ಮಾಸ್ಫಿರಿಕ್ ಟರ್ಬುಲೆನ್ಸ್, ಅಂದ್ರೆ ವಾತಾವರಣ ಸ್ಪಷ್ಟವಾಗಿರೋದಿಲ್ಲ, ಸೊ ವಾತಾವರಣದಲ್ಲಿ ಟರ್ಬುಲೆನ್ಸ್ ಇರುತ್ತೆ. ಸೊ ಆ ಒಂದು ಅಡಚಣೆಗಳೇನಿರ್ತವೆ ಸೊ ಅದನ್ನ ಅವಾಯ್ಡ್ ಮಾಡುವ ಮುಖಾಂತರ ನಮಗೆ ಸ್ಪಷ್ಟವಾದ ಚಿತ್ರಗಳನ್ನು ನೀಡಲಿಕ್ಕೆ ಸೊ ಈ ಒಂದು AOS ಸಿಸ್ಟಮ್ ಅಂತ ನಾವೇನು ಹೇಳ್ತೇವೆ, ಸೊ ಅಡ್ಯಾಪ್ಟಿವ್ ಆಪ್ಟಿಕ್ ಸಿಸ್ಟಮ್ ಅಂತ ಕರಿತೇವೆ. ಅಡಾಪ್ಟಿವ್ ಅಂದ್ರೆ ಅದು ಹೊಂದಿಕೊಳ್ಳುತ್ತೆ. ಸೊ ಆ ಒಂದು ಟರ್ಬ್ಯುಲೆನ್ಸ್ ಅಥವಾ ಡಿಸ್ಟರ್ಬೆನ್ಸ್ ಏನಿರುತ್ತೆ ಸೊ ಅದನ್ನ ಅವಾಯ್ಡ್ ಮಾಡಿ ನಮಗೆ ಉತ್ತಮವಾದ ಚಿತ್ರಗಳನ್ನು ತೋರಿಸಲಿಕ್ಕೆ ಸೊ ಈ ಒಂದು ಟೆಕ್ನಿಕಲ್ ಡೀಟೇಲ್ಸ್ ಏನಿರುತ್ತೆ ಇವು ಸಪೋರ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಟೆಲಿಸ್ಕೋಪ್ ಅನ್ನ ಎಲ್ಲಿ ಮೌಂಟ್ ಮಾಡ್ತಾರೆ ಅಂದ್ರೆ ಒಂದ್ಸತಿ ಅದನ್ನ ಸ್ಥಾಪನೆ ಮಾಡಿದ ನಂತರ ಸೊ ಅದನ್ನ ಯೂಶುವಲಿ ಡಿಸ್ಟರ್ಬ್ ಮಾಡೋದಿಲ್ಲ, ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಅದನ್ನ ಮೌಂಟ್ ಮಾಡ್ತಾರೆ. ಸೊ ಈ ಒಂದು ಟೆಲಿಸ್ಕೋಪ್ ಅನ್ನ ಎಲ್ಲಿ ಮೌಂಟ್ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ ಅಂದ್ರೆ ಹವಾಯಿಯಲ್ಲಿ ಬರ್ತಕ್ಕಂಥ ಮೌನಾ ಕಿಯಾ ಅಂತಕ್ಕಂಥ ಪ್ಲೇಸ್ ಅನ್ನ ಸದ್ಯಕ್ಕೆ ಡೆಸಿಗ್ನೇಟ್ ಮಾಡಿರ್ತಾರೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಇದನ್ನ ಅಪೋಸ್ ಮಾಡ್ತಾ ಇದ್ದಾರೆ. ಸೊ ಇಫ್ ದೇ ಅಗ್ರಿ ಸೊ ಲೇಟರ್ ಸೊ ಈ ಒಂದು ಟೆಲಿಸ್ಕೋಪ್ ಅನ್ನ ಸೊ ಅಲ್ಲಿ ಮೌಂಟ್ ಮಾಡ್ತಕ್ಕಂಥ ಸಾಧ್ಯತೆಗಳನ್ನ ನಾವು ನಿರೀಕ್ಷಿಸಬಹುದು ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಸೊ ಆಂಧ್ರ ಪ್ರದೇಶ ಸಮುದಾಯ ನಿರ್ವಹಿಸುವ ನೈಸರ್ಗಿಕ ಕೃಷಿ, ಇದು ಆಂಧ್ರ ಪ್ರದೇಶದಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ 2024ರಲ್ಲಿ ಯಾವ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ಸೊ ವಿಚ್ ಪ್ರೆಸ್ಟಿಜಿಯಸ್ ಅವಾರ್ಡ್ ಡಿಡ್ ಆಂಧ್ರ ಪ್ರದೇಶ್ ಕಮ್ಯುನಿಟಿ ಮ್ಯಾನೇಜ್ಡ್ ನ್ಯಾಚುರಲ್ ಫಾರ್ಮಿಂಗ್ ಪ್ರೋಗ್ರಾಮ್ ರಿಸೀವ್ ಇನ್ 2024? ಸೊ 2024ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ನೈಸರ್ಗಿಕ ಕೃಷಿ ಅಂತ ಕರೀತೇವೆ. ಸೊ ಇದು ಕಮ್ಯುನಿಟಿ ಬೇಸ್ಡ್ ಆಗಿರುತ್ತೆ, ಅಂದ್ರೆ ಸಮುದಾಯವನ್ನ ಒಳಗೊಂಡಿರ್ತಕ್ಕಂಥ ಒಂದು ನೈಸರ್ಗಿಕ ಕೃಷಿ ಕಾರ್ಯಕ್ರಮವನ್ನ ಆಂಧ್ರ ಪ್ರದೇಶದಲ್ಲಿ ಸಕ್ಸಸ್ಫುಲ್ ಆಗಿ ಮಾಡಿರ್ತಾರೆ. ಸೊ ಇದಕ್ಕೋಸ್ಕರ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಅವಾರ್ಡ್ ಅನ್ನ ಕೊಡಲಾಗಿರುತ್ತೆ. ಆ ಒಂದು ಪ್ರಶಸ್ತಿಯ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾನವೀಯತೆಗಾಗಿ ಗುಲ್ಬೆಂಕಿಯನ್ ಪ್ರಶಸ್ತಿ ಅಂತ ಕರಿತೇವೆ, ಅಂದ್ರೆ ಗುಲ್ಬೆಂಕಿಯನ್ ಪ್ರೈಸ್ ಫಾರ್ ಹ್ಯುಮ್ಯಾನಿಟಿ ಅಂತಕ್ಕಂಥದ್ದು ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಹಾಗಿದ್ರೆ ನಾನ್ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಅವಾರ್ಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಗುಲ್ಬೆಂಕಿಯನ್ ಪ್ರೈಸ್ ಫಾರ್ ಹ್ಯುಮ್ಯಾನಿಟಿ ಅಥವಾ ಮಾನವೀಯತೆಗಾಗಿ ಅಥವಾ ಮನುಕುಲಕ್ಕಾಗಿ ಗುಲ್ಬೆಂಕಿಯನ್ ಪ್ರಶಸ್ತಿ 2024ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಪ್ರಶಸ್ತಿಯನ್ನ 2024ರಲ್ಲಿ ನಮ್ಮ ಭಾರತ ರಾಷ್ಟ್ರದ ಆಂಧ್ರ ಪ್ರದೇಶದ ರಾಜ್ಯದಲ್ಲಿ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಇದನ್ನು ನಾವು APCNF ಅಂತ ಕರಿತೇವೆ. APCNF ಅಂದ್ರೆ ಆಂಧ್ರ ಪ್ರದೇಶ್ ಕಮ್ಯುನಿಟಿ ಮ್ಯಾನೇಜ್ಡ್ ನ್ಯಾಚುರಲ್ ಫಾರ್ಮಿಂಗ್ ಪ್ರೋಗ್ರಾಮ್ ಅಂತ ಕರಿತೇವೆ, ಅಥವಾ ಆಂಧ್ರ ಪ್ರದೇಶ ಸಮುದಾಯ ನಿರ್ವಹಿಸಿದ ನೈಸರ್ಗಿಕ ಕೃಷಿ ಅಂತ ಕರಿತೇವೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಈ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಪ್ರಶಸ್ತಿಯನ್ನ ಯಾರು ಸ್ಥಾಪನೆ ಮಾಡಿದ್ದಾರೆ, ಯಾವ ಕಾರಣಗಳಿಗಾಗಿ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ
ಕೊಡ್ತಾರೆ ಅಂತ ನಾವು ನೋಡೋದಾದ್ರೆ, ಸೊ ಇದನ್ನ ಇನ್ಸ್ಟಿಟ್ಯೂಟ್ ಅಥವಾ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಪೋರ್ಚುಗಲ್ ಬೇಸ್ಡ್ ಕೆಲೋಸ್ಟೆ ಗುಲ್ಬೆಂಕಿಯನ್ ಫೌಂಡೇಶನ್ ಅಂತ ಕರಿತೇವೆ. ಅಂದ್ರೆ ಪೋರ್ಚುಗಸ್ನ ಒಂದು ಮೂಲವಾಗಿರ್ತಕ್ಕಂಥ ಒಂದು ಫೌಂಡೇಶನ್. ಆ ಫೌಂಡೇಶನ್ ಅನ್ನು ನಾವು ಕೆಲೋಸ್ಟೆ ಗುಲ್ಬೆಂಕಿಯನ್ ಫೌಂಡೇಶನ್ ಅಂತ ಕರಿತೇವೆ. ಸೊ ಇವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಇವರು ಏನನ್ನ ರೆಕಗ್ನೈಸ್ ಮಾಡ್ತಾರೆ ಅಂದ್ರೆ, ರೆಕಗ್ನೈಸಸ್ ಇಂಡಿವಿಜುವಲ್ಸ್ ಆರ್ ಆರ್ಗನೈಸೇಷನ್ಸ್, ಅಂದರೆ ವೈಯಕ್ತಿಕವಾಗಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ಸಂಸ್ಥೆ ಆಗಿರ್ಬೋದು. ಸೊ ಇವ್ರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಅಂದರೆ ಅವರ ಕೊಡುಗೆ. ಸೊ ಯಾವ ಕ್ಷೇತ್ರದಲ್ಲಿ ಅವರು ಕೊಡುಗೆ ಕೊಟ್ಟಿರ್ಬೇಕಂದ್ರೆ, ಗ್ಲೋಬಲ್ ಫುಡ್ ಸೆಕ್ಯೂರಿಟಿ ಅಂದರೆ ಜಾಗತಿಕವಾಗಿರ್ತಕ್ಕಂಥ ಆಹಾರ ಭದ್ರತೆಗೆ ಸಂಬಂಧಪಟ್ಟಂತೆ, ಕ್ಲೈಮೇಟ್ ರೆಸಿಲಿಯನ್ಸ್ ಅಂದರೆ ಹವಾಮಾನ ಸ್ಥಿತಿಸ್ಥಾಪಕತ್ವ ಅಂತ ನಾವೇನು ಹೇಳ್ತೇವೆ. ಸೊ ಅದಾದ್ಮೇಲೆ ಇಕೋಸಿಸ್ಟಮ್ ಪ್ರೊಟೆಕ್ಷನ್ ಅಥವಾ ನಮ್ಮ ಪರಿಸರ ವ್ಯವಸ್ಥೆಯ ರಕ್ಷಣೆಗೆ ಮಾಡಿರ್ತಕ್ಕಂಥ ಪ್ರಯತ್ನಗಳಿಗೆ ಕೊಡ್ತಕ್ಕಂಥ ಒಂದು ಅವಾರ್ಡ್ ಅನ್ನ ನಾವು ಗುಲ್ಬೆಂಕಿಯನ್ ಅವಾರ್ಡ್ ಅಂತ ಕರೀತೇವೆ. ಸೊ APCNF ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಏನಿದೆ, ಶೇರ್ಸ್ ದಿಸ್ ಇಯರ್ಸ್ 1 ಮಿಲಿಯನ್ ಯೂರೋ ಪ್ರೈಸ್, ಅಂದ್ರೆ ಇದರಲ್ಲಿ 1 ಮಿಲಿಯನ್ ಯೂರೋ ಪ್ರೈಸ್ ಅನ್ನ ಕೊಡ್ತಾರೆ. ಸೊ ಈ ವರ್ಷ ಈ ಒಂದು ಹಣವನ್ನ ಇನ್ನೂ ಇಬ್ಬರೊಂದಿಗೆ ಶೇರ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ 2024 ಈ ಒಂದು ಗುಲ್ಬೆಂಕಿಯನ್ ಹ್ಯುಮ್ಯಾನಿಟಿ ಅವಾರ್ಡ್ ಅನ್ನ 3 ಜನಕ್ಕೆ ನೀಡಲಾಗಿರುತ್ತೆ. ಅದರಲ್ಲಿ ನಮ್ಮ ಭಾರತ ದೇಶದ ಆಂಧ್ರ ಪ್ರದೇಶದ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಅದರ ಜೊತೆ ಇನ್ನಿಬ್ರು ಯಾರು ಅಂದ್ರೆ, ರಿನೌಂಡ್ ಸಾಯಿಲ್ ಸೈಂಟಿಸ್ಟ್ ರತನ್ ಲಾಲ್ ಅಂತ ಕರಿತೇವೆ. ಅಂದ್ರೆ ಇವರು ಮಣ್ಣಿನ ವಿಜ್ಞಾನಿ ಆಗಿರ್ತಾರೆ, ಅವರನ್ನ ನಾವು ರತನ್ ಲಾಲ್ ಅಂತ ಕರಿತೇವೆ. ಸೊ ಅವ್ರಿಗೂ ಕೂಡ ಈ ಅವಾರ್ಡ್ ಅನ್ನ ಕೊಡಲಾಗಿರುತ್ತೆ. ಅದಾದ್ಮೇಲೆ ಸೇಕೆಮ್, ಆನ್ ಈಜಿಪ್ಷಿಯನ್ ಬೇಸ್ಡ್ ಕಾಗ್ಲೋಮರೇಷನ್ ಆಫ್ NGO, ಅಂದ್ರೆ ಒಂದು ಈಜಿಪ್ಟ್ ಮೂಲವಾಗಿರ್ತಕ್ಕಂಥ NGO, ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಅಂತ ನಾವೇನು ಹೇಳ್ತೇವೆ. ಸೊ ಸೇಕೆಮ್ ಅಂತ ಒಂದು ಈಜಿಪ್ಟ್ ಆಧಾರಿತವಾಗಿರ್ತಕ್ಕಂಥ ಒಂದು NGO ಏನಿರುತ್ತೆ. ಸೊ ಈ ಒಂದು NGOಗಳಿಗೆ ಈ ವರ್ಷ ಈ ಒಂದು ಗುಲ್ಬೆಂಕಿಯನ್ ಹ್ಯುಮ್ಯಾನಿಟಿ ಅವಾರ್ಡ್ 2024 ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು APCNF ಅಥವಾ ಈ ಒಂದು ಆಂಧ್ರ ಪ್ರದೇಶದ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಇದೊಂದು ಸ್ಟೇಟ್ ವೈಡ್ ಇನಿಷಿಯೇಟಿವ್ ಆಗಿರುತ್ತೆ. ಅಂದ್ರೆ ರಾಜ್ಯಾದ್ಯಂತ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಸ್ಮಾಲ್ ಹೋಲ್ಡರ್ ಫಾರ್ಮರ್ಸ್ ಅಂತ ಕರಿತೇವೆ. ಅಂದ್ರೆ ಸ್ವಲ್ಪ ಕಡಿಮೆ ಜಮೀನನ್ನ ಹೊಂದಿರತಕ್ಕಂಥ ಕೃಷಿಕರಿಗೆ ಟಾರ್ಗೆಟ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಹೆಸರೇ ಹೇಳುವಾಗೆ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಸ್ವಾಭಾವಿಕ ಕೃಷಿ ಅಂತ ಕರಿತೇವೆ. ಸೊ ಅದರ ಅರ್ಥ ಈ ಒಂದು ಕೆಮಿಕಲಿ ಇಂಟೆನ್ಸಿವ್ ಅಗ್ರಿಕಲ್ಚರ್ ಟು ನ್ಯಾಚುರಲ್ ಫಾರ್ಮಿಂಗ್, ಅಂದ್ರೆ ಹೆಚ್ಚಿನ ಕೀಟನಾಶಕಗಳು, ಹೆಚ್ಚಿನ ಕೃತಕ ಗೊಬ್ಬರಗಳನ್ನ ಬಳಕೆ ಮಾಡುವುದರ ಬದಲಾಗಿ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ವಸ್ತುಗಳ ಮುಖಾಂತರ ಕೃಷಿಯನ್ನ ಮಾಡುವ ಮುಖಾಂತರ ಸಕ್ಸಸ್ ಅನ್ನ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅವ್ರು ಮಾಡ್ಕೊಂಡಿರ್ತಕ್ಕಂಥ ಬದಲಾವಣೆಗಳೇನು ಅಂತ ನಾವು ನೋಡೋದಾದ್ರೆ, ಯೂಸಿಂಗ್ ಆರ್ಗ್ಯಾನಿಕ್ ರೆಸಿಡ್ಯೂಸ್, ಅಂದ್ರೆ ಈ ಒಂದು ಸಾವಯವ ಅವಶೇಷಗಳೇನಿರ್ತವೆ ಸೊ ಅದನ್ನ ಬಳಕೆ ಮಾಡ್ತಾರೆ. ಸೊ ಈ ಒಂದು ದನಕರುಗಳ ಗೊಬ್ಬರ ಆಗಿರ್ಬೋದು ಅಥವಾ ಎರೆಹುಳಗಳ ಒಂದು ಗೊಬ್ಬರ ಅಥವಾ ಕಾಂಪೋಸ್ಟ್ ಅಂತ ನಾವೇನು ಹೇಳ್ತೇವೆ. ಸೊ ಈ ರೀತಿಯ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಗೊಬ್ಬರಗಳನ್ನ ಬಳಕೆ ಮಾಡ್ಕೊಂಡಿರ್ತಾರೆ. ಮಿನಿಮೈಸಿಂಗ್ ಟಿಲೇಜ್ ಟು ಇಂಪ್ರೂವ್ ಸಾಯಿಲ್ ಹೆಲ್ತ್, ಅಂದ್ರೆ ನಾವು ಹೆಚ್ಚು ಉಳುಮೆ ಮಾಡ್ತಾ ಏನಾಗುತ್ತೆ ಅಂದ್ರೆ ಮಣ್ಣು ಸೊ ಈ ಒಂದು ಬರಡು ಭೂಮಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಒಂದು ಉಳುಮೆಯನ್ನ ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡಿರ್ತಾರೆ. ರೀಇಂಟ್ರೊಡ್ಯೂಸಿಂಗ್ ಇಂಡಿಜಿನಿಯಸ್ ಸೀಡ್ಸ್, ಅಂದ್ರೆ ನಾವು ಹೈಬ್ರಿಡ್ ಸೀಡ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಅವುಗಳ ಬದಲಾಗಿ ಸ್ಥಳೀಯವಾಗಿ ಇರ್ತಕ್ಕಂಥ ಬಿತ್ತನೆ ಬೀಜಗಳನ್ನ ಬಳಕೆ ಮಾಡ್ತಕ್ಕಂಥದ್ದು. ಅಂಡ್ ಡೈವರ್ಸಿಫೈಯಿಂಗ್ ಕ್ರಾಪ್ಸ್ ಅಂಡ್ ಇನ್ಕ್ಲೂಡಿಂಗ್ ಟ್ರೀಸ್, ಅಂದ್ರೆ ಸೊ ಒಂದೇ ರೀತಿಯ ಬೆಳೆಗಳನ್ನ ಬೆಳೆಯೋ ಬದಲು ಬೇರೆ ಬೇರೆ ರೀತಿಯ ಕೃಷಿಗಳನ್ನ ಮಾಡುವ ಮುಖಾಂತರ ಮಣ್ಣಿನ ಫಲವತ್ತತೆಯನ್ನ ಸುಸ್ಥಿರವಾಗಿ ಕಾಪಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವಾಗಿರುತ್ತೆ. ಸೊ ಎಲ್ಲ ಪ್ರಯತ್ನಗಳ ಕಾರಣದಿಂದ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೆಕಗ್ನಿಷನ್ ಬಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವ ವರ್ಷದಲ್ಲಿ ಇದನ್ನ ಲಾಂಚ್ ಮಾಡಲಾಗಿರುತ್ತೆ ಅಂದ್ರೆ 2016 ಅಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಫೈಂಡ್ ಸಸ್ಟೈನಬಲ್ ಸೊಲ್ಯೂಷನ್ಸ್ ಟು ಫಾರ್ಮರ್ಸ್ ಡಿಸ್ಟ್ರೆಸ್, ಅಂದ್ರೆ ಈ ಒಂದು ರೈತರಿಗೆ ಇರತಕ್ಕಂಥ ಒಂದು ಡಿಸ್ಟ್ರೆಸ್ ಅಥವಾ ಒಂದು ಅಡಚಣೆ ಅಥವಾ ಒಂದು ಪೇನ್ ಅಥವಾ ಒಂದು ಆಂಗ್ಸೈಟಿ ಅಥವಾ ಅವ್ರಿಗಿರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ ಏನಿರುತ್ತೆ ಸೊ ಅದನ್ನ ಮಿನಿಮೈಸ್ ಮಾಡಲಿಕ್ಕೆ 2016ರಲ್ಲಿ ಆಂಧ್ರ ಪ್ರದೇಶ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸೊ ಪರಿಸರ ಸುಸ್ಥಿರತೆಗೆ ಸಂಬಂಧಿಸಿದಂತೆ ಇಂದೋರ್ ಯಾವ ಸಾಧನೆಗೆ ಹೆಸರುವಾಸಿಯಾಗಿದೆ? ಸೊ ವಾಟ್ ಅಚೀವ್ಮೆಂಟ್ ಈಸ್ ಇಂದೋರ್ ನೋನ್ ಫಾರ್ ರಿಗಾರ್ಡಿಂಗ್ ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ? ಸೊ ಇಂದೋರ್ ಅನ್ನ ನಾವು ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಸ್ವಚ್ಛವಾದ
ನಗರ ಅಂತ ರೆಕಗ್ನಿಷನ್ ಅನ್ನು ಪಡೆದುಕೊಂಡಿರುತ್ತೆ. ಸೊ ಬೀಯಿಂಗ್ ರೆಕಗ್ನೈಸ್ಡ್ ಆಸ್ ದಿ ಕ್ಲೀನೆಸ್ಟ್ ಸಿಟಿ ಆಫ್ ಇಂಡಿಯಾ. ಸೊ ಹಾಗಿದ್ರೆ ಈ ಒಂದು ಇಂದೋರ್ ಮತ್ತೊಮ್ಮೆ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣವೇನು ಅಂತ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಂಡಿಯಾಸ್ ಕ್ಲೀನೆಸ್ಟ್ ಸಿಟಿ ಇಂಡೋರ್ ಸೆಟ್ಸ್ ಅ ನ್ಯೂ ವರ್ಲ್ಡ್ ರೆಕಾರ್ಡ್. ಸೊ ಈಗ ನಮ್ಮ ಭಾರತ ದೇಶದ ಅತ್ಯಂತ ಸ್ವಚ್ಛ ನಗರವಾಗಿರ್ತಕ್ಕಂಥ ಇಂದೋರ್ ಸೊ ಈಗ ಮತ್ತೊಂದು ವಿಶ್ವ ದಾಖಲೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಆ ಒಂದು ವಿಶ್ವ ದಾಖಲೆ ಏನು ಅಂದ್ರೆ 24 ಗಂಟೆಗಳಲ್ಲಿ ಅಂದ್ರೆ ವಿತ್ ಇನ್ 24 hours 11 lakh ಸ್ಯಾಪ್ಲಿಂಗ್ಸ್ ಅನ್ನ ಅವರು ಮಾಡಿರ್ತಾರೆ. ಅಂದ್ರೆ 11 ಲಕ್ಷ ಸಸಿಗಳನ್ನ ನೆಡುವ ಒಂದು ದಾಖಲೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಇಂದೋರ್ನಲ್ಲಿ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ದಿ ರೆಕಾರ್ಡ್ ಇಸ್ ಪ್ಲಾಂಟಿಂಗ್ 11 lakh ಸ್ಯಾಪ್ಲಿಂಗ್ಸ್ ವಿತ್ ಇನ್ 24 hours ಅಂದ್ರೆ 24 ಗಂಟೆಗಳಲ್ಲಿ 11 ಲಕ್ಷ ಸಸಿಗಳನ್ನ ನೆಡುವ ಮುಖಾಂತರ ಒಂದು ದಾಖಲೆಯನ್ನ ಮಾಡಿರ್ತಕ್ಕಂಥ ನಗರವಾಗಿ ನಾವು ಇಂದೋರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ದಿಸ್ ಶೋಸ್ ಇಟ್ಸ್ ಕಮಿಟ್ಮೆಂಟ್ ಟು ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ. ಸೊ ಇದು ಈ ಒಂದು ನಗರದ ಪರಿಸರಕ್ಕೆ ಸಂಬಂಧಪಟ್ಟಂತೆ ಅವರ ಸುಸ್ಥಿರತೆಯ ಬದ್ಧತೆ ಏನಿರುತ್ತೆ ಸೊ ಅದನ್ನ ತೋರಿಸ್ತಕ್ಕಂಥ ಒಂದು ಪ್ರಕ್ರಿಯೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಸ್ಯಾಪ್ಲಿಂಗ್ಸ್ ಅನ್ನ ಅಥವಾ ಈ ಒಂದು ಬಿತ್ತನೆಯನ್ನ ಅಥವಾ ಈ ಒಂದು ಸಸಿಗಳನ್ನ ನೆಡ್ತಕ್ಕಂಥ ಕಾರ್ಯಕ್ರಮವನ್ನ ಎಲ್ಲಿ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ರೇವತಿ ರೇಂಜ್ ಹಿಲ್ಲಾಕ್ ಅಲಾಂಗ್ ದಿ ಇಂದೋರ್ ಉಜ್ಜೈನ್ ರೋಡ್. ಸೊ ಇಂದೋರ್ ಮತ್ತೆ ಉಜ್ಜಯಿನಿ ರಸ್ತೆಯಲ್ಲಿ ರೇವತಿ ಶ್ರೇಣಿಯ ಗುಡ್ಡ ಅಂತ ಇರುತ್ತೆ. ಸೊ ಆ ಒಂದು ರೇಂಜ್ ಏನಿರುತ್ತೆ ಆ ಒಂದು ಶ್ರೇಣಿ ಏನಿರುತ್ತೆ ಸೊ ಅದರ ಉದ್ದಕ್ಕೂ ಈ ಒಂದು ಸಸ್ಯಗಳನ್ನ ನೆಡ್ತಕ್ಕಂಥ ಕೆಲಸ ಮಾಡಿರ್ತಾರೆ. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ 30,000 ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅಂದ್ರೆ 30,000 ಜನರು ಇಲ್ಲಿ ಭಾಗವಹಿಸಿರ್ತಾರೆ ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕ್ಯಾಂಪೇನ್ ಅಥವಾ ಅಭಿಯಾನದ ಒಂದು ಕಾಂಟೆಕ್ಸ್ಟ್ ಅಥವಾ ಒಂದು ಅರ್ಥವನ್ನ ನಾವು ನೋಡೋದಾದ್ರೆ ಇಟ್ ಈಸ್ ಪಾರ್ಟ್ ಆಫ್ ದಿ ನೇಷನ್ ವೈಡ್ ಟ್ರೀ ಪ್ಲಾಂಟೇಶನ್ ಕ್ಯಾಂಪೇನ್. ಆಕ್ಚುಲಿ ಜುಲೈ 15ನೇ ತಾರೀಕು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅಥವಾ ವಿಶ್ವ ಪರಿಸರ ದಿನದಂದು ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡ್ತಾರೆ. ಆ ಒಂದು ಕಾರ್ಯಕ್ರಮವನ್ನ ನಾವೇನಂತ ಕರಿತೀವಿ ಅಂದ್ರೆ ಏಕ್ ಪೇಡ್ ಮಾ ಕೆ ನಾಮ್ ಅಂತ ಕರಿತೇವೆ. ಅಂದ್ರೆ ನಮ್ಮ ತಾಯಿಯ ಹೆಸರಲ್ಲಿ ಒಂದು ಗಿಡವನ್ನ ನೆಡ್ತಕ್ಕಂಥದ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಲಾಂಚ್ ಮಾಡ್ತಾರೆ. ಸೊ ಈಗ ಇಂಡೋರ್ ನಲ್ಲಿ ಈ ಗಿಡಗಳನ್ನ ನೆಟ್ಟಿರ್ತಕ್ಕಂಥದ್ದು ಈ ಒಂದು ಕ್ಯಾಂಪೇನ್ ನ ಭಾಗವಾಗಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಈ ಕಾರ್ಯಕ್ರಮ ಏನಿದೆ ಅಂದ್ರೆ ಏಕ್ ಪೇಡ್ ಮಾ ಕೆ ನಾಮ್ ಕಾರ್ಯಕ್ರಮ ಏನಿದೆ ಸೊ ಇದರ ಒಂದು ಗುರಿ ಏನು ಅಂದ್ರೆ ಏಮ್ ಟು ಪ್ಲಾಂಟ್ ಅ ಟೋಟಲ್ ಆಫ್ 140 crore ಟ್ರೀಸ್ ಅಕ್ರಾಸ್ ಇಂಡಿಯಾ. ಅಂದ್ರೆ ನಮ್ಮ ಭಾರತ ದೇಶದಾದ್ಯಂತ 140 ಕೋಟಿ ಮರಗಳನ್ನ ನೆಡ್ತಕ್ಕಂಥದ್ದು. ಐ ಮೀನ್ ಟು ಸೇ ನಮ್ಮ ಪಾಪ್ಯುಲೇಷನ್ ಎಷ್ಟಿದೆ ಸೊ ಪರ್ ಹೆಡ್ ಒಂದು ಟ್ರೀ ಅಥವಾ ಒಂದು ಸಸ್ಯದ ರೀತಿಯಲ್ಲಿ ದೇಶದಾದ್ಯಂತ ಸಸ್ಯಗಳನ್ನ ನೆಡ್ತಕ್ಕಂಥದ್ದು ಸೊ ಈ ಒಂದು ಕಾರ್ಯಕ್ರಮದ ಗುರಿಯಾಗಿರುತ್ತೆ. ಸೊ ವಿತ್ 5.5 crore ಟ್ರೀಸ್ ಡೆಸಿಗ್ನೇಟೆಡ್ ಫಾರ್ ಮಧ್ಯಪ್ರದೇಶ್ ಅಂಡ್ ಇಂಡೋರ್ ಶೇರ್ ಇಸ್ 51 lakh ಟ್ರೀಸ್. ಅಂದ್ರೆ ಇಂಡೋರ್ನ ಶೇರ್ ಎಷ್ಟಿದೆ ಅಂದ್ರೆ ಸೊ ಇಂಡೋರ್ನಲ್ಲಿ 51 ಲಕ್ಷ ಮರಗಳನ್ನ ನೆಡ್ತಕ್ಕಂಥದ್ದು, ಮಧ್ಯಪ್ರದೇಶದಲ್ಲಿ 5.5 ಕೋಟಿ ಸಸ್ಯಗಳನ್ನ ನೆಡ್ತಕ್ಕಂಥದ್ದು ಸೊ ಈ ಒಂದು ಕ್ಯಾಂಪೇನ್ ನ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಗಿಡಗಳನ್ನ ನೆಟ್ಟಿರ್ತಕ್ಕಂಥ ಕಾರ್ಯಕ್ರಮ ಏನಿದೆ ಇದು ಈಗ ವಿಶ್ವ ದಾಖಲೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬೈ ಸರ್ಪಾಸಿಂಗ್ ದಿ ಪ್ರೀವಿಯಸ್ ರೆಕಾರ್ಡ್. ಅಂದ್ರೆ ಇದಕ್ಕಿಂತ ಮುಂಚೆ 9.2 ಲಕ್ಷ ಸ್ಯಾಪ್ಲಿಂಗ್ಸ್ ಗಳನ್ನ ಒಂದೇ ದಿನದಲ್ಲಿ ಮಾಡಲಾಗಿತ್ತು. ಸೊ ಈ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡುವ ಮುಖಾಂತರ ಇಂದೋರ್ ಈಗ ವಿಶ್ವ ದಾಖಲೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಡೇವಿ ಸ್ಟೇಟ್ ಪ್ರೋಟೋ ಮೈಕ್ರೋ ಕಾಂಟಿನೆಂಟ್ ಎಲ್ಲಿದೆ? ಸೊ ವೇರ್ ಇಸ್ ಡೇವಿಡ್ ಸ್ಟ್ರೇಟ್ ಪ್ರೋಟೋ ಮೈಕ್ರೋ ಕಾಂಟಿನೆಂಟ್ ಲೊಕೇಟೆಡ್? ಸೊ ಮೈಕ್ರೋ ಕಾಂಟಿನೆಂಟ್ ಅಂದ್ರೆ ಸೊ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಭೂಭಾಗವಾಗಿರುತ್ತೆ. ಸೊ ಈ ಚಿಕ್ಕದಾಗಿರ್ತಕ್ಕಂಥ ಭೂಭಾಗವನ್ನ ಇತ್ತೀಚೆಗೆ ವಿಜ್ಞಾನಿಗಳು ಕಂಡುಹಿಡಿದಿರ್ತಾರೆ. ಆ ಒಂದು ಕಾಂಟಿನೆಂಟ್ಗೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಡೇವಿ ಸ್ಟೇಟ್ ಪ್ರೋಟೋ ಮೈಕ್ರೋ ಕಾಂಟಿನೆಂಟ್ ಅಂತ ಕರೀತೇವೆ. ಸೊ ಈ ಒಂದು ಕಾಂಟಿನೆಂಟ್ ಎಲ್ಲಿ ಬರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೆನಡಾ ಮತ್ತು ಗ್ರೀನ್ಲ್ಯಾಂಡ್ ನ ನಡುವೆ ಈ ಒಂದು ಕಾಂಟಿನೆಂಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಕಾಂಟಿನೆಂಟ್ ನ ಚಿತ್ರವನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಲ್ಲಿ ನಾವು ಗ್ರೀನ್ಲ್ಯಾಂಡ್ ಅನ್ನ ನೋಡಬಹುದಾಗಿರುತ್ತೆ. ಗ್ರೀನ್ಲ್ಯಾಂಡ್ ಇಸ್ ಪಾರ್ಟ್ ಆಫ್ ಡೆನ್ಮಾರ್ಕ್. ಸೊ ಡೆನ್ಮಾರ್ಕ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಕಡೆ ಬ್ಯಾಫಿನ್ ಐಲ್ಯಾಂಡ್ಸ್ ಅಂತ ಬರುತ್ತೆ. ಸೊ ಬ್ಯಾಫಿನ್ ಐಲ್ಯಾಂಡ್ಸ್ ಬಂದು ಕೆನಡಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದರ ಮಧ್ಯದಲ್ಲಿ ಈ ಒಂದು ಮೈಕ್ರೋ ಕಾಂಟಿನೆಂಟ್ ಅನ್ನ ಈಗ ವಿಜ್ಞಾನಿಗಳು ಪತ್ತೆ ಹಚ್ಚಿರ್ತಾರೆ. ಸೊ ಈ ಒಂದು ಮೈಕ್ರೋ ಕಾಂಟಿನೆಂಟ್ ಫಾರ್ಮೇಶನ್ ಆಗ್ಲಿಕ್ಕೆ
ಕಾರಣ ಏನು ಅಂದರೆ ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಕರಿತೇವೆ. ಅಂದರೆ ನಮ್ಮ ಒಂದು ಭೂಫಲಕಗಳೇನಿರ್ತವೆ, ಸೊ ಆ ಭೂಫಲಕಗಳು ದೂರ ದೂರ ಚಲಿಸ್ತಾ ಒಂದು ಬೃಹತ್ ಆಗಿರ್ತಕ್ಕಂಥ ಭೂ ಪ್ರದೇಶವಾಗುತ್ತೆ. ಆ ಬೃಹತ್ ಆಗಿರ್ತಕ್ಕಂಥ ಭೂ ಪ್ರದೇಶವನ್ನು ನಾವು ಕಾಂಟಿನೆಂಟ್ ಅಥವಾ ಒಂದು ಖಂಡ ಅಂತ ಹೇಳಲಾಗುತ್ತೆ. ಅದೇ ರೀತಿ ಒಂದು ಚಿಕ್ಕದಾಗಿರ್ತಕ್ಕಂಥ ಅಂದರೆ ನಾಟ್ ವೆರಿ ಯೂಸ್, ಸೊ ಒಂದು ಸ್ಮಾಲ್ ಕಾಂಟಿನೆಂಟ್ ಫಾರ್ಮೇಷನ್ ಆಗಿರುತ್ತೆ. ಸೊ ಅದಕ್ಕೆ ಇದನ್ನು ನಾವು ಮೈಕ್ರೋ ಕಾಂಟಿನೆಂಟ್ ಅಂತ ಕರೀತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಜಿಯೋಲಾಜಿಸ್ಟ್ ಅಂದರೆ ಭೂವಿಜ್ಞಾನಿಗಳು ಅವರು ಇತ್ತೀಚೆಗೆ ಒಂದು ನ್ಯೂ ಮೈಕ್ರೋ ಕಾಂಟಿನೆಂಟ್ ಅನ್ನು ಡಿಸ್ಕವರ್ ಮಾಡಿರ್ತಾರೆ. ಸೊ ಅದು ಕೆನಡಾ ಮತ್ತು ಗ್ರೀನ್ಲ್ಯಾಂಡ್ನ ನಡುವೆ ಇರ್ತಕ್ಕಂಥ ಒಂದು ಕಾಂಟಿನೆಂಟ್ ಅನ್ನು ಡಿಸ್ಕವರ್ ಮಾಡಿರ್ತಾರೆ. ಸೊ ಆ ಕಾಂಟಿನೆಂಟ್ಗೆ ಏನಂತ ಹೆಸರಿಟ್ಟಿದ್ದಾರೆ ಅಂತ ನಾವು ಪ್ರಶ್ನೆಯಲ್ಲೇ ಡಿಸ್ಕಸ್ ಮಾಡಿರ್ತಾರೆ. ಸೊ ಇಟ್ ಈಸ್ ಮೇಡ್ ಫ್ರಮ್ ಫ್ರಾಗ್ಮೆಂಟ್ ಆಫ್ ದಿ ಕಾಂಟಿನೆಂಟಲ್ ಕ್ರಸ್ಟ್, ಅಂದರೆ ಭೂ ತೊಗಟೆ ಏನಿರುತ್ತೆ, ಅಂದರೆ ಭೂಮಿಯ ಮೇಲ್ಭಾಗ ಲಿಥೋಸ್ಪಿಯರ್ ಅಥವಾ ಭೂಮಿಯ ಕ್ರಸ್ಟ್ ಅಥವಾ ತೊಗಟೆ ಅಂತ ನಾವೇನು ಹೇಳ್ತೇವೆ. ಸೊ ಆ ಒಂದು ತೊಗಟೆ ಬ್ರೇಕ್ ಆಗುವ ಮುಖಾಂತರ ಸೊ ಈ ಒಂದು ಕಾಂಟಿನೆಂಟ್ ಫಾರ್ಮೇಷನ್ ಆಗಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಇಟ್ ಲೈಸ್ ಇನ್ ದಿ ಓಷನ್, ಅಂದರೆ ಪ್ರಸ್ತುತವಾಗಿ ಇದು ಸಾಗರದಲ್ಲಿ ನೆಲೆಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಿಟ್ವೀನ್ ಮೇನ್ ಲ್ಯಾಂಡ್ ಗ್ರೀನ್ಲ್ಯಾಂಡ್ ಅಂಡ್ ಬ್ಯಾಫಿನ್ ಐಲ್ಯಾಂಡ್ಸ್, ಅಂದರೆ ಸೊ ಗ್ರೀನ್ಲ್ಯಾಂಡ್ಗೆ ಮತ್ತೆ ಕೆನಡಾಗೆ ಸಂಬಂಧಪಟ್ಟಿರ್ತಕ್ಕಂಥ ಬ್ಯಾಫಿನ್ ಐಲ್ಯಾಂಡ್ಸ್ ಏನಿರ್ತವೆ, ಸೊ ಇದರ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಮೈಕ್ರೋ ಕಾಂಟಿನೆಂಟ್ ಇದಾಗಿರುತ್ತೆ. ಸೊ ಇದರ ಥಿಕ್ನೆಸ್ ಎಷ್ಟಿರುತ್ತೆ ಅಂದರೆ 12ರಿಂದ 15 ಅಂದರೆ 12 to 15 ಮೈಲ್ಸ್ ಅಷ್ಟು ದಪ್ಪ ಅಥವಾ ಥಿಕ್ನೆಸ್ ಇರ್ತಕ್ಕಂಥ ಒಂದು ಕಾಂಟಿನೆಂಟ್ ಅನ್ನ ಅಲ್ಲಿ ಪತ್ತೆ ಹಚ್ಚಿರ್ತಾರೆ. ನಾವು ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಟೆಕ್ಟಾನಿಕ್ಸ್, ಅಂದ್ರೆ ಈ ಒಂದು ಭೂಫಲಕಗಳ ಒಂದು ಮಹತ್ವ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ಈ ಒಂದು ಪ್ಲೇಟ್ ಟೆಕ್ಟಾನಿಕ್ ಕಾನ್ಸೆಪ್ಟ್ ಏನಿದೆ, ಇಟ್ ಪ್ಲೇಡ್ ಅ ಕ್ರೂಷಿಯಲ್ ರೋಲ್ ಇನ್ ಅರ್ತ್ಸ್ ಕಾಂಟಿನೆಂಟಲ್ ಕಾನ್ಫಿಗರೇಷನ್. ಅಂದ್ರೆ ನಾವಿವತ್ತು 7 ಖಂಡಗಳು ಅಂತ ನಾವೇನು ಹೇಳ್ತಾ ಇದ್ದೇವೆ, ಮುಂಚೆ ಎಲ್ಲಾ ಭೂಮಿ ಒಂದೇ ಒಂದು ಪೀಸ್ ಆಗಿತ್ತು, ಮಿಕ್ಕಿದ್ದೆಲ್ಲ ನೀರಿನಿಂದ ಆವೃತ್ತವಾಗಿತ್ತು. ಸೊ ಕ್ರಮೇಣವಾಗಿ ಏನಾಗುತ್ತೆ ಅಂದ್ರೆ ಈ ಭೂಮಿ ಚಿಕ್ಕ ಚಿಕ್ಕ ಫಲಕಗಳಾಗಿ ಅದು ಬ್ರೇಕ್ ಆಗ್ತಾ ಬರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಟೆಕ್ಟೋನಿಕ್ಸ್ ಅಂತ ಕರಿತೇವೆ ಅಥವಾ ಭೂಫಲಕಗಳ ಚಲನೆ ಅಂತ ಕರಿತೇವೆ. ಸೊ ಈ ಒಂದು ಕಾರಣದಿಂದ ನಮ್ಮ ಭೂಮಿಯ ಮೇಲೆ ಈಗ ಪ್ರಮುಖವಾಗಿ ಮೇಜರ್ ಪ್ಲೇಟ್ಸ್ ಅಂತ ನಾವೇನು ಹೇಳ್ತೇವೆ, ಸೊ ಅವುಗಳನ್ನ ನಾವು ಖಂಡಗಳ ರಚನೆಯಲ್ಲಿ ಅಥವಾ ಅದರ ಫಾರ್ಮೇಷನ್ಗೆ ಸಪೋರ್ಟ್ ಆಗಿರ್ತಕ್ಕಂಥ ಒಂದು ಫಿನಾಮಿನನ್ ಅಥವಾ ವಿದ್ಯಮಾನವನ್ನ ನಾವು ಟೆಕ್ಟೋನಿಕ್ ಪ್ಲೇಟ್ಸ್ ಅಂತ ಕರೀತಕ್ಕಂಥದ್ದು. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಚೀನಾದ ಕ್ಷುದ್ರಗ್ರಹ ಕಾರ್ಯಾಚರಣೆಯ ಗುರಿಯಾಗಿ ಯಾವ ಭೂಮಿಯ ಸಮೀಪವಿರುವ ವಸ್ತುವನ್ನು ಆಯ್ಕೆ ಮಾಡಲಾಗಿದೆ? ಸೊ ವಿಚ್ ನಿಯರ್ ಅರ್ತ್ ಆಬ್ಜೆಕ್ಟ್ ಹ್ಯಾಸ್ ಬಿನ್ ಚಾಸನ್ ಆಸ್ ದಿ ಟಾರ್ಗೆಟ್ ಫಾರ್ ಚೈನಾಸ್ ಆಸ್ಟಿರಾಯ್ಡ್ ಮಿಷನ್. ಸೊ ಚೈನಾದವರು ಒಂದು ಆಸ್ಟಿರಾಯ್ಡ್ ಮಿಷನ್ ಅನ್ನು ಮಾಡ್ತಾ ಇದ್ದಾರೆ. ಸೊ ವಾಟ್ ಇಸ್ ದಿಸ್ ಆಸ್ಟಿರಾಯ್ಡ್ ಮಿಷನ್ ಅಂದರೆ, ಸಪೋಸ್ ನಮ್ಮ ಭೂಮಿಗೆ ಯಾವುದಾದ್ರೂ ಕ್ಷುದ್ರ ಗ್ರಹ ಬಂದು ಅಪ್ಪಳಿಸ್ತಕ್ಕಂಥ ಒಂದು ಸಾಧ್ಯತೆ ಇದ್ರೆ, ಸೊ ಈ ಒಂದು ಆಸ್ಟಿರಾಯ್ಡ್ನ ಟ್ರಾಜೆಕ್ಟ್ರಿ ಅಥವಾ ಅದರ ಒಂದು ಪಾತ್ ಏನಿರುತ್ತೆ, ಸೊ ಅದನ್ನು ಡಿಫ್ಲೆಕ್ಟ್ ಮಾಡ್ತಾರೆ. ಅಂದರೆ ಬೇರೆ ಒಂದು ವಸ್ತುವಿನಿಂದ ಹಿಟ್ ಮಾಡುವ ಮುಖಾಂತರ ಸೊ ಅದನ್ನ ಬೇರೆ ಒಂದು ಆರ್ಬಿಟ್ಗೆ ಶಿಫ್ಟ್ ಆಗೋ ತರ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಸೊ ಅದು ಭೂಮಿಗೆ ಬಂದು ಅಪ್ಪಳಿಸ್ತಕ್ಕಂಥ ಒಂದು ಸಾಧ್ಯತೆ ಏನಿರುತ್ತೆ ಅದನ್ನ ಅವಾಯ್ಡ್ ಮಾಡ್ಬೋದಾಗಿರುತ್ತೆ. ಸೊ ಈ ರೀತಿಯ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನಾಸಾದವರು ಕೂಡ ಮಾಡಿರ್ತಾರೆ. ಸೊ ಆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನಾವು ಡಾರ್ಟ್ ಅಂತ ಕರಿತೇವೆ. ಇದ್ರ ಬಗ್ಗೆ ನಾನು ಬಹಳ ಹಿಂದೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ನಾಸಾದವರು ಡಾರ್ಟ್ ಅಂತಕ್ಕಂಥ ಒಂದು ಕಾರ್ಯಾಚರಣೆಯನ್ನ ಸಕ್ಸಸ್ಫುಲ್ ಆಗಿ ಮಾಡಿರ್ತಾರೆ. ಅಂದರೆ ಮುಂದೆ ನಮಗೇನಾದರೂ ಅಪಾಯಕರವಾಗಿರ್ತಕ್ಕಂಥ ಆಸ್ಟಿರಾಯ್ಡ್ಸ್ ಭೂಮಿಗೆ ಬಂದು ಅಪ್ಪಳಿಸ್ತಕ್ಕಂಥ ಒಂದು ಸಾಧ್ಯತೆ ಇದ್ದರೆ, ಸೊ ವಿ ಕ್ಯಾನ್ ಯೂಸ್ ದಿಸ್ ಟೆಕ್ನಿಕ್ ಟು ಡಿಫ್ಲೆಕ್ಟ್ ಇಟ್ಸ್ ಆರ್ಬಿಟ್. ಸೊ ಅದರ ಕಕ್ಷೆಯನ್ನು ನಾವು ತಪ್ಪಿಸ್ಬೋದಾಗಿರುತ್ತೆ. ಸೊ ಯಾವಾಗ ಅದರ ಕಕ್ಷೆ ಡಿಫ್ಲೆಕ್ಟ್ ಆಗುತ್ತೆ, ಸೊ ಅದು ತನ್ನ ಪಥ ಕೂಡ ಚೇಂಜ್ ಆಗುತ್ತೆ, ಅವಾಗ ಅದು ಭೂಮಿಗೆ ಬಂದು ಅಪ್ಪಳಿಸ್ತಕ್ಕಂಥದ್ದನ್ನು ನಾವು ತಡಿಬೋದಾಗಿರುತ್ತೆ. ಸೊ ನಾಸಾ ಹ್ಯಾವ್ ಎನಿವೇಸ್ ಕಂಡಕ್ಟೆಡ್ ದಿಸ್ ಎಕ್ಸ್ಪೆರಿಮೆಂಟ್ ವೆರಿ ಸಕ್ಸಸ್ಫುಲಿ. ಸೊ ಅಫ್ಕೋರ್ಸ್ ನಾವು ಚೈನಾ ವಾಂಟ್ಸ್ ಟು ಡೂ ದ ಸೇಮ್. ಸೊ ಆ ಒಂದು ಕಾರಣದಿಂದ ಅವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಕ್ಷುದ್ರ ಗ್ರಹ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2015 XF261 ಅಂತಕ್ಕಂಥ ಒಂದು ಉಪಗ್ರಹವನ್ನ ಚೈನಾದವರು ಈ ಒಂದು ಎಕ್ಸ್ಪೆರಿಮೆಂಟ್ಗೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಅಥವಾ ಈ ಮಿಷನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದ್ರೆ, ಸೊ ದಿಸ್ ಇಸ್ ಚೈನಾಸ್ ಫಸ್ಟ್ ಮಿಷನ್ ಟು ಇಂಪ್ಯಾಕ್ಟ್ ಆನ್ ಆಸ್ಟಿರಾಯ್ಡ್. ಅಂದರೆ ಒಂದು ಕ್ಷುದ್ರ ಗ್ರಹವನ್ನ ಅಪ್ಪಳಿಸ್ತಕ್ಕಂಥ ಒಂದು ಯೋಜನೆ ಏನಿದೆ, ಸೊ ಈ ಒಂದು ಯೋಜನೆಯನ್ನ ಚೈನಾದವರು ಮೊಟ್ಟ ಮೊದಲ ಬಾರಿಗೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಏನಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಪ್ಲಾನೆಟರಿ ಡಿಫೆನ್ಸ್ ಎಫರ್ಟ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಭೂಮಿಯನ್ನ ರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಚೈನಾದವರು ಮಾಡ್ತಾ ಇರ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಸೊ ಇದರಿಂದ
ಅವ್ರೇನು ಮಾಡ್ತಾರೆ ಅಂದರೆ ದೆ ಡಿಫ್ಲೆಕ್ಟ್ ಅನ್ ಆಸ್ಟಿರಾಯ್ಡ್ ಫ್ರಮ್ ಇಟ್ಸ್ ಟ್ರಾಜೆಕ್ಟ್ರಿ. ಅಂದರೆ ನಮ್ಮ ಒಂದು ಆಸ್ಟಿರಾಯ್ಡ್ ಏನಿರುತ್ತೆ, ಸೊ ಆ ಒಂದು ಆಸ್ಟಿರಾಯ್ಡ್ನ ನಾರ್ಮಲ್ ಆರ್ಬಿಟ್ ಏನಿರುತ್ತೆ ಆ ಒಂದು ಆರ್ಬಿಟಿಂದ ಅದನ್ನು ಡಿಫ್ಲೆಕ್ಟ್ ಮಾಡ್ತಾರೆ, ಅಂದರೆ ಆ ಒಂದು ಕಕ್ಷೆಯನ್ನು ತಪ್ಪಿಸ್ತಾರೆ. ಸೊ ಅವಾಗ ಭೂಮಿಗೆ ಆಗಬಹುದಾಗಿರ್ತಕ್ಕಂಥ ಅಡಚಣೆಯನ್ನು ಕೂಡ ನಾವು ತಪ್ಪಿಸಬಹುದಾಗಿರುತ್ತೆ. ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ದೇ ಗೋಯಿಂಗ್ ಟು ಯೂಸ್ ದಿ ಸ್ಪೇಸ್ ಕ್ರಾಫ್ಟ್ ವಿಲ್ ಇಂಪ್ಯಾಕ್ಟ್ ದಿ ಆಸ್ಟಿರಾಯ್ಡ್. ಸೊ ಆ ಒಂದು ಸ್ಪೇಸ್ ಕ್ರಾಫ್ಟ್ ಏನಿರುತ್ತೆ ಅಂದರೆ ಬಾಹ್ಯಾಕಾಶ ನೌಕೆ ಏನಿರುತ್ತೆ ಅದು ಆಸ್ಟಿರಾಯ್ಡ್ ಅನ್ನ ಬಂದು ಇಂಪ್ಯಾಕ್ಟ್ ಆಗುತ್ತೆ ಅಥವಾ ಅಪ್ಪಳಿಸುತ್ತದೆ. ಸೊ ಅಂಡ್ ದೇರ್ ಇಸ್ ಒನ್ ಮೋರ್ ಪಾರ್ಟ್ನರ್, ಅಂದರೆ ಇದರಲ್ಲಿ 2 ಪೇಲೋಡ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಒಂದು ಬಂದು ಡಿಫ್ಲೆಕ್ಟ್ ಮಾಡುತ್ತೆ, ಅಂದರೆ ಅದರ ಒಂದು ಟ್ರಾಜೆಕ್ಟ್ರಿಯನ್ನು ತಪ್ಪಿಸುತ್ತೆ. ಇನ್ನೊಂದು ಅಬ್ಸರ್ವ್ಸ್ ದಿ ಸ್ಪೇಸ್ ರಾಕ್ ಟು ಲರ್ನ್ ಮೋರ್ ಅಬೌಟ್ ದಿ ಸೋಲಾರ್ ಸಿಸ್ಟಮ್ ಅಂಡ್ ಇಟ್ಸ್ ಫಾರ್ಮೇಷನ್. ಅಂದರೆ ಇದ್ರ ಜೊತೆ ಕಳಿಸಿರ್ತಕ್ಕಂಥ ಇನ್ನೊಂದು ಪೇಲೋಡ್ ಏನಾಗಿರುತ್ತೆ, ಸೊ ಇದು ಅಲ್ಲಿರ್ತಕ್ಕಂಥ ರಾಕ್ ಸಿಸ್ಟಮ್ ಅನ್ನ ಅಬ್ಸರ್ವ್ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಸೋಲಾರ್ ಸಿಸ್ಟಮ್ ಅನ್ನು ಕೂಡ ಅಧ್ಯಯನ ಮಾಡ್ತಕ್ಕಂಥ ಕೆಲಸಗಳನ್ನ ಇಲ್ಲಿ ಮಾಡಲಾಗುತ್ತೆ. ಹಾಗಿದ್ರೆ ಇವರು ಚೂಸ್ ಮಾಡಿರ್ತಕ್ಕಂಥ ಒಂದು ಆಸ್ಟಿರಾಯ್ಡ್ ಯಾವ್ದಂತ ನಾನು ಪ್ರಶ್ನೆಯಲ್ಲೇ ಹೇಳಿದ್ದೆ. ಸೊ ಈ ಒಂದು ಆಸ್ಟಿರಾಯ್ಡ್ XF261 ಅಂತ ನಾವೇನು ಹೇಳ್ತೇವೆ, ಸೊ ಈ ಒಂದು ಆಸ್ಟಿರಾಯ್ಡ್ ಅನ್ನ ಹಿಟ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ಚೈನಾದವರು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆಬ್ಜೆಕ್ಟ್ ಏನಿದೆ ಅಥವಾ ಆಸ್ಟಿರಾಯ್ಡ್ ಏನಿದೆ ಇದು 100 ಫೀಟ್ ವೈಡ್ ಇರುತ್ತೆ, ಅಂದ್ರೆ 100 ಅಡಿಗಳಷ್ಟು ಅಗಲವಿರ್ತಕ್ಕಂಥ ಒಂದು ಆಸ್ಟಿರಾಯ್ಡ್ ಆಗಿರುತ್ತೆ. ಸೊ ದಿಸ್ ಆಸ್ ರೀಸೆಂಟ್ಲಿ ಪಾಸ್ಟ್ ರಿಲೇಟಿವ್ಲಿ ಕ್ಲೋಸ್ ಟು ದಿ ಅರ್ತ್, ಅಂದ್ರೆ ಇದು ಭೂಮಿಗೆ ಅತ್ಯಂತ ಹತ್ತಿರವಾಗಿ ಪಾಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಅರೌಂಡ್ 26,000 ಮೈಲ್ಸ್ ಪರ್ ಅವರ್. ಈ ಒಂದು ಸ್ಪೀಡ್ ನಲ್ಲಿ ಇದು ಭೂಮಿಗೆ ಹತ್ತಿರವಾಗಿ ಪಾಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಚೈನಾ ಕಂಡಕ್ಟಿಂಗ್ ದಿಸ್ ಎಕ್ಸ್ಪೆರಿಮೆಂಟ್ ಇಸ್ ಓಕೆ. ಸೊ ಇದು ಭೂಮಿಗೆ ಹತ್ತಿರವಾಗಿ ಪಾಸ್ ಆಗಿರುತ್ತೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟೇಷನ್ ಮಾಡುವ ಮುಖಾಂತರ ಅದು ಭೂಮಿಗೆ ಬಂದು ಅಪ್ಪಳಿಸುವಾಗೆ ಮಾಡದೇ ಇದ್ರೆ ಸಾಕಾಗಿರುತ್ತೆ. ಬಿಕಾಸ್ ವಿ ಕೆನಾಟ್ ರಿಲೇ ಅಪಾನ್ ಚೈನಾ, ಬಿಕಾಸ್ ಚೈನಾ ಹ್ಯಾಸ್ ಸೋಲ್ಡ್ ಸೋ ಮೆನಿ ಡಿಫೆನ್ಸ್ ಸಿಸ್ಟಮ್ಸ್ ಟು ಪಾಕಿಸ್ತಾನ್ ಅಂಡ್ ದೇ ಆರ್ ಟೆರಿಬಲಿ ಫೇಲ್ಡ್. ಸೊ ಆ ಒಂದು ಕಾರಣದಿಂದ ಸೊ ಪ್ಲಾನೆಟರಿ ಡಿಫೆನ್ಸ್ ಮಾಡಕ್ ಹೋಗಿ ಪ್ಲಾನೆಟರಿ ಡ್ಯಾಮೇಜ್ ಮಾಡಿದ್ರೆ ಕಷ್ಟ ಆಗುತ್ತೆ. ಸೊ ದಟ್ ಈಸ್ ಒನ್ ಕನ್ಸರ್ನಿಂಗ್ ಥಿಂಗ್ ಅಬೌಟ್ ಡೆಟ್. ಸೊ ಇಟ್ ಈಸ್ ದಿ ಫಾಲೋ ಅಪ್ ಆಫ್ ನಾಸಾ ಡಾಟ್ ಮಿಷನ್. ಯಾಕಂದರೆ USA ಅವರು ಏನು ಮಾಡ್ತಾರೆ, ಸೊ ಅವ್ರಿಗಿಂತ ನಾವು ಅಡ್ವಾನ್ಸ್ಡ್ ಇರಬೇಕು ಅಂತಕ್ಕಂಥದ್ದು ಚೈನಾದವರ ಒಂದು ಚಾಲೆಂಜ್ ಆಗಿರುತ್ತೆ. ಸೊ USA ಅವರು ಮಾಡಿರ್ತಕ್ಕಂಥ ಡಾಟ್ ಕಾರ್ಯಾಚರಣೆ ಏನಿರುತ್ತೆ, ಸೊ ಅದಕ್ಕೆ ವಿರುದ್ಧವಾಗಿ ಅಥವಾ ಅದಕ್ಕೆ ಸಮಾನಾಂತರವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಡಾರ್ಟ್ ಅಂದರೆ ಏನು? ಸೊ ಡಾಟ್ ಅನ್ನು ನಾವು ಡಬಲ್ ಆಸ್ಟಿರಾಯ್ಡ್ ರೀಡೈರೆಕ್ಷನಲ್ ಟೆಸ್ಟ್ ಅಂತ ಕರಿತೇವೆ. ಸೊ ಈ ಒಂದು ಟೆಸ್ಟ್ ಅನ್ನು ಯಾವ ರೀತಿ ಮಾಡಿರ್ತಾರೆ ಅಂತ ನಾನು ಇಲ್ಲಿ ಚಿತ್ರದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇಲ್ಲಿ ಡಿಡಿಮೋಸ್ ಅಂತಕ್ಕಂಥ ಒಂದು ಆಬ್ಜೆಕ್ಟ್ ಅನ್ನ ಆಕಾಶಕಾಯವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಡಿಡಿಮೋಸ್ ಸುತ್ತ ಒಂದು ಡೈಮಾರ್ಫಸ್ ಅಂತ ಸುತ್ತುತ್ತಾ ಇರುತ್ತೆ. ಸೊ ಡೈಮಾರ್ಫಸ್ ಅಂತ ಸುತ್ತುತ್ತಾ ಇರುತ್ತೆ. ಸೊ ಈ ಒಂದು ಡೈಮಾರ್ಫಸ್ ಏನಿರುತ್ತೆ, ಸೊ ಅದು ಈ ವೈಟ್ ಕಲರ್ ನೀವೇನು ನೋಡ್ತಾ ಇದ್ದೀರಾ ಅದು ಅದರ ಒರಿಜಿನಲ್ ಆರ್ಬಿಟ್ ಆಗಿರುತ್ತೆ. ಸೊ ಡಾಟ್ ನ ಮುಖಾಂತರ ಇದನ್ನು ಬಂದು ಹಿಟ್ ಮಾಡಿಸ್ತಾರೆ. ಸೊ ಹಿಟ್ ಮಾಡಿಸಿದಾಗ ಈ ಆರೆಂಜ್ ಕಲರ್ ಲೈನ್ ಅನ್ನ ನೀವೇನು ನೋಡ್ತಾ ಇದ್ದೀರಿ, ಸೊ ಈ ಒಂದು ಆರ್ಬಿಟ್ ನಿಂದ ಆ ಡಿಫ್ಲೆಕ್ಟ್ ಆದ ನಂತರ ಅದು ಈ ಆರ್ಬಿಟ್ಗೆ ಶಿಫ್ಟ್ ಆಗಿರುತ್ತೆ. ಸೊ ಅದರ ಅರ್ಥ ಏನು ಅಂದ್ರೆ, ನಾವು ಒಂದು ಆಸ್ಟಿರಾಯ್ಡ್ ಅನ್ನ ಬಲವಾಗಿ ಹಿಟ್ ಮಾಡಿದಾಗ ಅದು ತನ್ನ ಆರ್ಬಿಟ್ ಇಂದ ಸ್ಲಿಪ್ ಆಗಿ ಇನ್ನೊಂದು ಆರ್ಬಿಟ್ಗೆ ಹೋಗೋದ್ರಿಂದ ಅದರ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಸೊ ಅದರಿಂದ ಭವಿಷ್ಯದಲ್ಲಿ ನಮ್ಮ ಭೂಮಿಗೆ ಯಾವುದಾದ್ರೂ ಆಸ್ಟಿರಾಯ್ಡ್ ಬಂದು ಅಪ್ಪಳಿಸ್ತಕ್ಕಂಥ ಒಂದು ಸಾಧ್ಯತೆ ಇದ್ದಾಗ, ಯಾಕಂದ್ರೆ ಪಾಸ್ಟ್ ಅಲ್ಲಿ ಆಲ್ರೆಡಿ ಈ ತರ ಆಸ್ಟಿರಾಯ್ಡ್ಗಳು ಭೂಮಿಯ ಮೇಲೆ ಅಪ್ಪಳಿಸಿ ಸಾಕಷ್ಟು ಡ್ಯಾಮೇಜಸ್ಗಳನ್ನು ಕ್ರಿಯೇಟ್ ಮಾಡಿರುತ್ತೆ. ಸೊ ಆಗ ನಮ್ಮ ಒಂದು ತಂತ್ರಜ್ಞಾನ ಅಷ್ಟೊಂದು ಅಭಿವೃದ್ಧಿ ಆಗಿರಲಿಲ್ಲ. ಸೊ ಈಗ ಲಾಡ್ ಆಫ್ ಟೆಕ್ನಾಲಜಿ ಇರುವ ಕಾರಣದಿಂದ ಭವಿಷ್ಯದಲ್ಲಿ ಈ ಒಂದು ಅವಘಡಗಳನ್ನು ತಪ್ಪಿಸಲಿಕ್ಕೆ ಸೊ ಪ್ರಿಪರೇಷನ್ ಆಗಿ ಈ ರೀತಿಯ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇನ್ ಅಕ್ಟೋಬರ್ 2024 ಅಂದರೆ ಡಾಟ್ ಮಿಷನ್ನ ಮುಖಾಂತರ ಅದನ್ನು ಡಿಫ್ಲೆಕ್ಟ್ ಮಾಡಿರ್ತಾರೆ. ಸೊ ಡಿಫ್ಲೆಕ್ಟ್ ಮಾಡಿದ ನಂತರ ಅದನ್ನು ಅಬ್ಸರ್ವ್ ಮಾಡಬೇಕು. ಸೊ ಚೈನಾದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಡಿಫ್ಲೆಕ್ಟ್ ಕೂಡ ಅವರೇ ಮಾಡ್ತಾ ಇದ್ದಾರೆ, ಅಬ್ಸರ್ವೇಷನ್ ಕೂಡ ಅವರೇ ಮಾಡ್ತಾ ಇದ್ದಾರೆ. ಬಟ್ ಡಾಟ್ ಮಿಷನ್ ಅನ್ನು ಮಾಡಿದಾಗ ಡಿಫ್ಲೆಕ್ಟ್ ಮಾಡೋದನ್ನು ಮಾತ್ರ ನಾಸಾದವರು ಮಾಡಿದ್ರು, ಬಟ್ ಅಬ್ಸರ್ವೇಷನ್ ಅನ್ನು ಯಾರು ಮಾಡಿರ್ತಾರೆ ಅಂದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ವತಿಯಿಂದ ಮಾಡಲಾಗಿರುತ್ತೆ. ಸೊ ಅವರು ಏನನ್ನ ಲಾಂಚ್ ಮಾಡಿರ್ತಾರೆ ಅಂದರೆ ಒಂದು ಹೀರಾ ಸ್ಪೇಸ್ ಕ್ರಾಫ್ಟ್ ಅಂತ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಹೀರಾ ಸ್ಪೇಸ್ ಕ್ರಾಫ್ಟ್ ಏನಿರುತ್ತೆ ಅದು ಡಿಡಿಮೋಸ್ ಸಿಸ್ಟಮ್ ಅನ್ನ ಅಬ್ಸರ್ವ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಯು ಶುಡ್ ರಿಮೆಂಬರ್, ಡಾರ್ಟ್ ಅನ್ನ ಕಂಡಕ್ಟ್ ಮಾಡಿರ್ತಕ್ಕಂಥವ್ರು ನಾಸಾದವರು ಅದನ್ನ ಅಬ್ಸರ್ವ್ ಮಾಡಲಿಕ್ಕೆ, ಅಂದ್ರೆ ಆ ಡಿಡಿಮೋಸ್ ಅಂತ ಅವ್ರು ಏನು ಡಿಫ್ಲೆಕ್ಟ್ ಮಾಡಿರ್ತಾರೆ ಅದನ್ನ ಅಬ್ಸರ್ವ್ ಮಾಡಲಿಕ್ಕೆ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಅದನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯವರು ಲಾಂಚ್ ಮಾಡಿರ್ತಾರೆ. ಬಟ್ ಈಗ ಚೈನಾದವರು ಈ ಒಂದು ಡಾರ್ಟ್ ಮತ್ತೆ ಹೀರಾ ಇವೆರಡೂ ಕೆಲಸಗಳು ಏನೇನು ಮಾಡಿದ್ದಾವೆ ಅವೆರಡನ್ನ
ಅವರೊಬ್ಬರೇ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಆ ಒಂದು ಪ್ರಯತ್ನಕ್ಕೆ ಅವರು 2015 XF261 ಅಂತಕ್ಕಂಥ ಒಂದು ಆಸ್ಟಿರಾಯ್ಡ್ ಅನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 8. ರೂಮಿ ದರ್ವಾಜಾದ ಇನ್ನೊಂದು ಹೆಸರೇನು? ಸೊ ವಾಟ್ ಇಸ್ ದಿ ಅನದರ್ ನೇಮ್ ಫಾರ್ ರೂಮಿ ದರ್ವಾಜಾ? ರೂಮಿ ದರ್ವಾಜಾಗೆ ನಾವು ಟರ್ಕಿಶ್ ಗೇಟ್ ಅಂತ ಕೂಡ ಕರಿತೇವೆ. ಹಾಗಿದ್ರೆ ಈ ಒಂದು ರೂಮಿ ದರ್ವಾಜಾ ಯಾಕೆ ಸುದ್ದಿಯಲ್ಲಿದೆ? ಸೊ ರೂಮಿ ದರ್ವಾಜಾ ಸುದ್ದಿಯಲ್ಲಿಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಲಕ್ನೋಸ್ 240 years old ರೂಮಿ ದರ್ವಾಜಾ ರಿಟರ್ನ್ಸ್ ಟು ಇಟ್ಸ್ ಗ್ಲೋರಿ. ಅಂದ್ರೆ ಸೊ ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ, ಇದನ್ನ ನಾವು ರೂಮಿ ದರ್ವಾಜಾ ಅಂತ ಕರಿತೇವೆ. ಇದು 240 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ಕಟ್ಟಡವಾಗಿರುತ್ತೆ ಅಥವಾ ಒಂದು ರಚನೆ ಆಗಿರುತ್ತೆ. ಈ ಒಂದು ರಚನೆ ಇತ್ತೀಚೆಗೆ ಕ್ರ್ಯಾಕ್ಸ್ ಬರುವ ಮುಖಾಂತರ ಹಾಳಾಗಿತ್ತು. ಅದನ್ನ ರಿನೋವೇಟ್ ಮಾಡಿರುವ ಕಾರಣದಿಂದ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ನಾವು ರೂಮಿ ದರ್ವಾಜಾ ಅಂತ ಕರಿತೇವೆ. ಇದು ಇರ್ತಕ್ಕಂಥದ್ದು ಲಕ್ನೋದಲ್ಲಿರುತ್ತೆ. ಸೊ ಲಕ್ನೋದಲ್ಲಿರ್ತಕ್ಕಂಥ ರೂಮಿ ದರ್ವಾಜಾವನ್ನ ನಮ್ಮ ಭಾರತ ದೇಶದ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಥವಾ ಭಾರತ ದೇಶದ ಪುರಾತತ್ವ ಇಲಾಖೆ ಅಂತ ನಾವೇನು ಹೇಳ್ತೇವೆ, ಸೊ ಅವರು ಇದನ್ನ ಪುನಃಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ರಿಸ್ಟೋರೇಷನ್ ಎಫರ್ಟ್ಸ್ ಅನ್ನ ಏನಕ್ಕೆ ಮಾಡಿರ್ತಾರೆ ಅಂದ್ರೆ, ಸೊ ದೇರ್ ವಾಸ್ ಲಾಟ್ ಆಫ್ ಕ್ರ್ಯಾಕ್ಸ್ ಆನ್ ದಿ ವಾಲ್. ಸೊ ಇದರ ಗೋಡೆಗಳ ಮೇಲೆ ಸೊ ಕ್ರ್ಯಾಕ್ಸ್ ಅಥವಾ ಬಿರುಕುಗಳು ಬಿಟ್ಟುಕೊಂಡಿರ್ತಕ್ಕಂಥ ಕಾರಣದಿಂದ ಈ ಒಂದು ರೆಸ್ಟೋರೇಷನ್ ಪ್ರೋಸೆಸ್ ಅನ್ನ ಮಾಡಿರ್ತಾರೆ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಸೊ ಈ ಒಂದು ರೂಮಿ ದರ್ವಾಜಾಗೆ ಸಂಬಂಧಪಟ್ಟಂತೆ ಹಿಸ್ಟಾರಿಕಲ್ ಅಥವಾ ಐತಿಹಾಸಿಕ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಇದನ್ನ ನಾವು ಪ್ರಶ್ನೆಯಲ್ಲೇ ಡಿಸ್ಕಸ್ ಮಾಡಿದ್ದೇವೆ. ಇದನ್ನ ನಾವು ಟರ್ಕಿಶ್ ಗೇಟ್ ಅಂತ ಕೂಡ ಕರೀತೇವೆ. ಸೊ ಇದು ಇಟ್ ಈಸ್ ಅನ್ ಇಂಪೋಸಿಂಗ್ ಗೇಟ್ ವೇ ಲೊಕೇಟೆಡ್ ಇನ್ ಹಾರ್ಟ್ ಆಫ್ ಲಕ್ನೋ, ಉತ್ತರ ಪ್ರದೇಶ್, ಇಂಡಿಯಾ. ಸೊ ಉತ್ತರ ಪ್ರದೇಶದ ಲಕ್ನೋ ಅಥವಾ ಉತ್ತರ ಪ್ರದೇಶ ಹೃದಯ ಭಾಗವಾಗಿರ್ತಕ್ಕಂಥ ಲಕ್ನೋದಲ್ಲಿ ಇರ್ತಕ್ಕಂಥ ಒಂದು ದರ್ವಾಜಾ ಇದಾಗಿರುತ್ತೆ. ಸೊ ದರ್ವಾಜಾ ಅಂದ್ರೆ ಬಾಗಿಲು. ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಅನ್ನ ನಾವು ನೋಡೋದಾದ್ರೆ, ಸೊ ಇಟ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ಬಾರಾ ಇಮಾಂಬಾರ್, ಅದಾದ್ಮೇಲೆ ಚೋಟಾ ಇಮಾಂಬಾರ ಅಂತ ಕರಿತೇವೆ. ಸೊ ಅಲ್ಲಿರ್ತಕ್ಕಂಥ ಇನ್ನೂ ಎರಡು ರಚನೆಗಳು, ಒಂದನ್ನ ಬಾರಾ ಇಮಾಂಬಾರ ಅಂತ ಕರಿತೇವೆ, ಇನ್ನೊಂದನ್ನ ಚೋಟಾ ಇಮಾಂಬಾರ ಅಂತ ಕರಿತೇವೆ. ಸೊ ಇವೆರಡರ ನಡುವೆ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಅಥವಾ ಐತಿಹಾಸಿಕ ಮಹತ್ವವನ್ನ ನಾವು ನೋಡೋದಾದ್ರೆ, ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಡ್ಯೂರಿಂಗ್ ದ ರೀನ್ ಆಫ್ ನವಾಬ್ ಅಸಫ್ ಉದ್ ದೌಲಾ ಅಂತ ಕರಿತೇವೆ. ಸೊ ನವಾಬ್ ಅಸಫ್ ಉದ್ ದೌಲಾ ಅಂತ ನಾವೇನು ಹೇಳ್ತೇವೆ, ಇವರ ಆಳ್ವಿಕೆಯ ಸಮಯದಲ್ಲಿ ಕನ್ಸ್ಟ್ರಕ್ಟ್ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಆಗಿರುತ್ತೆ. ಸೊ ದಿಸ್ ಈಸ್ ಸಮ್ವೇರ್ ಅರೌಂಡ್ 18th century, ಅಂದ್ರೆ 18ನೇ ಶತಮಾನದ ಸಮಯದಲ್ಲಿ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದು ಆರ್ಕಿಟೆಕ್ಚರಲ್ ಬ್ರಿಲಿಯನ್ಸ್ ಅಂದ್ರೆ ವಾಸ್ತುಶಿಲ್ಪದ ಒಂದು ವೈವಿಧ್ಯತೆಯನ್ನ ಅಥವಾ ಒಂದು ತೇಜಸ್ಸನ್ನ ಹೊಂದಿರತಕ್ಕಂಥ ಒಂದು ರಚನೆ ಆಗಿರುತ್ತೆ. ಸೊ ಇಟ್ ವಾಸ್ ಮಾಡೆಲ್ಡ್ ಆಫ್ಟರ್ ದಿ ಸಬ್ಲೈಮ್ ಪೋರ್ಟೆ ಇನ್ ಇಸ್ತಾನ್ಬುಲ್, ಟರ್ಕಿ. ಅಂದ್ರೆ ಇಸ್ತಾನ್ಬುಲ್ ಟರ್ಕಿಯಲ್ಲಿ ಸೊ ಇದೇ ರೀತಿಯ ಒಂದು ರಚನೆ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸಬ್ಲೈಮ್ ಪೋರ್ಟೆ ಅಂತ ಕರಿತೇವೆ. ಸೊ ಈ ಒಂದು ಸಬ್ಲೈಮ್ ಪೋರ್ಟೆ ಏನಿರುತ್ತೆ, ಸೊ ಅದನ್ನ ಮಿಮಿಕ್ ಮಾಡುವ ಮುಖಾಂತರ ಅದೇ ರೀತಿಯ ವಾಸ್ತುಶಿಲ್ಪವನ್ನ ಇಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಟ್ಟಡದಲ್ಲಿ ಇರ್ತಕ್ಕಂಥ ಡಿಸೈನ್, ವಿನ್ಯಾಸ ಮತ್ತೆ ಆರ್ಕಿಟೆಕ್ಚರ್, ವಾಸ್ತುಶಿಲ್ಪವನ್ನ ನಾವು ನೋಡೋದಾದ್ರೆ, ಇಟ್ ಶೋ ಕೇಸಸ್ ಅವಧಿ ಆರ್ಕಿಟೆಕ್ಚರ್. ಅಂದ್ರೆ ಅವಧಿ ವಾಸ್ತುಶಿಲ್ಪ ಏನಿರುತ್ತೆ, ಆ ಒಂದು ವಾಸ್ತುಶಿಲ್ಪವನ್ನ ಪ್ರದರ್ಶಿಸ್ತಕ್ಕಂಥ ಒಂದು ಕಟ್ಟಡವಾಗಿರುತ್ತೆ. ಸೊ ಇದು 60 feet ಟಾಲ್, ಅಂದ್ರೆ 60 ಅಡಿಗಳಷ್ಟು ಎತ್ತರವಾಗಿರ್ತಕ್ಕಂಥ ಒಂದು ರಚನೆ ಆಗಿರುತ್ತೆ. ಸೊ ಈ ಒಂದು ರಚನೆಯಲ್ಲಿ ದೇರ್ ಇಸ್ ಅ ಬಿಗ್ ಆರ್ಕ್ ಟಾಪ್ಡ್ ಬೈ ದಿ ಆಫ್ ಸ್ಪೆರಿಕಲ್ ಡೋಮ್, ಅಂದ್ರೆ ಅರ್ಧ ಚಂದ್ರಾಕೃತಿಯ ಒಂದು ಡೋಮ್ ಅನ್ನ ಅಥವಾ ಒಂದು ಶಿಖರವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು 2 ಪಿಲ್ಲರ್ಸ್ ಗಳಿಂದ ಸಪೋರ್ಟ್ ಆಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪವನ್ನ ನಾವು ಈ ಒಂದು ಕಟ್ಟಡದಲ್ಲಿ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಅದರ ಮೇಲೆ ಇಂಟ್ರಿಕೇಟ್ ಕಾರ್ವಿಂಗ್ಸ್ ಆಫ್ ಫ್ಲವರ್ಸ್ ಅಡೋನ್ ದಿ ಗೇಟ್, ಅಂದ್ರೆ ಈ ಒಂದು ಬಾಗಿಲಿನ ಮೇಲೆ ಕೆತ್ತಿರ್ತಕ್ಕಂಥ ಸಂಕೀರ್ಣವಾಗಿರ್ತಕ್ಕಂಥ ಫ್ಲವರ್ಸ್ ಅಥವಾ ಹೂಗಳ ಚಿತ್ರಗಳನ್ನು ಕೂಡ ಸೊ ಈ ಒಂದು ದರ್ವಾಜಾ ಅಥವಾ ಬಾಗಿಲ ಮೇಲೆ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಭಾರತದಲ್ಲಿ ವರ್ಲ್ಡ್ ಆಡಿಯೋ ವಿಷುವಲ್ ಮತ್ತು ಎಂಟರ್ಟೈನ್ಮೆಂಟ್ ಶೃಂಗಸಭೆ ಎಲ್ಲಿ ನಡೆಯಲಿದೆ? ಸೊ ವೇರ್ ವಿಲ್ ದಿ ವರ್ಲ್ಡ್ ಆಡಿಯೋ ವಿಷುವಲ್ ಅಂಡ್ ಎಂಟರ್ಟೈನ್ಮೆಂಟ್ ಸಬ್ಮಿಟ್ ಬಿ ಹೆಲ್ಡ್ ಇನ್ ಇಂಡಿಯಾ? ಸೊ ಇದನ್ನ ನೋಡಿದ ಕೂಡಲೇ ಗೊತ್ತಾಗುತ್ತೆ. ಸೊ ಇದೊಂದು ಎಂಟರ್ಟೈನ್ಮೆಂಟ್ ಅಥವಾ ನಮ್ಮ ಒಂದು ಫಿಲ್ಮ್ ಇಂಡಸ್ಟ್ರಿ ಅಥವಾ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶೃಂಗಸಭೆ ಆಗಿರುತ್ತೆ. ಅಫ್ಕೋರ್ಸ್ ನಮಗೆ ಎಂಟರ್ಟೈನ್ಮೆಂಟ್ ಅಂತ ಜ್ಞಾಪಕ ಬಂದ ಕೂಡಲೇ ಸೊ ಗೋವಾ ಇಸ್ ದಿ ಬೆಸ್ಟ್ ಪ್ಲೇಸ್ ಇನ್ ಇಂಡಿಯಾ ಫಾರ್ ಎಂಟರ್ಟೈನ್ಮೆಂಟ್. ಸೊ ಆ ಒಂದು ಕಾರಣದಿಂದ ಸೊ ಈ ಒಂದು ಸಮಿಟ್ ಅನ್ನ
ಗೋವಾದಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಮಾಡಿರ್ತಾರೆ. ಸೊ ಈ ಸಮ್ಮಿಟನ್ನು ನಾವೇನಂತ ಕರಿತೀವಿ ಅಂದರೆ ವರ್ಲ್ಡ್ ಆಡಿಯೋ ವಿಷುವಲ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಸಮ್ಮಿಟ್ ಅಂತ ಕರಿತೇವೆ. ಸೊ ಈ ಒಂದು ಸಮ್ಮಿಟನ್ನು ನಮ್ಮ ಭಾರತ ದೇಶದ ಗೋವಾದಲ್ಲಿ ನವೆಂಬರ್ ತಿಂಗಳಲ್ಲಿ ಆಯೋಜನೆ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಏನಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಅಂದರೆ, ಸೊ ನಮ್ಮ ಭಾರತ ದೇಶದ ಮೀಡಿಯಾ ಮಾಧ್ಯಮ ಆ್ಯಂಡ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಥ್ರೂ ಇನೋವೇಷನ್ ಆ್ಯಂಡ್ ಕೊಲ್ಯಾಬ್ರೇಷನ್, ಅಂದರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಮನರಂಜನೆ ಉದ್ಯಮ ಏನಿರುತ್ತೆ, ಸೊ ಅದರಲ್ಲಿ ನಾವೀನ್ಯತೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಸಹಯೋಗಗಳನ್ನು ಮಾಡ್ತಕ್ಕಂಥ ಉದ್ದೇಶದಿಂದ ಸೊ ಈ ಒಂದು ಈವೆಂಟನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದರ ಅಬ್ಜೆಕ್ಟಿವ್ ಏನು ಅಂದರೆ ಕ್ರಿಯೇಟ್ ಅ ಮೇಜರ್ ಅಪ್ ಫಾರ್ ಕ್ರಿಯೇಟಿವಿಟಿ ಆ್ಯಂಡ್ ಟ್ಯಾಲೆಂಟ್, ಅಂದರೆ ನಮ್ಮ ಭಾರತ ದೇಶದಲ್ಲಿ ಸೃಜನತೆ ಮತ್ತು ಪ್ರತಿಭೆಯ ಪ್ರಮುಖ ಕೇಂದ್ರವನ್ನಾಗಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇಟ್ ರೆಪ್ರೆಸೆಂಟ್ಸ್ ದಿ ಇನ್ಪುಟ್ ಫೇಸ್ ವೈಲ್ ದಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಸರ್ವ್ಸ್ ಆಸ್ ದಿ ಔಟ್ಪುಟ್, ಅಂದರೆ ಇದನ್ನ ಕೇವಲ ಒಂದು ಇನ್ಪುಟ್ ಆಗಿ ಇದನ್ನ ಕನ್ಸಿಡರ್ ಮಾಡ್ತಾರೆ. ಅಂದರೆ ಈ ಒಂದು ಈವೆಂಟ್ ಅನ್ನ ಒಂದು ಕೇವಲ ಇನ್ಪುಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇದರ ಔಟ್ಪುಟ್ ಏನಾಗಿರುತ್ತೆ ಅಂದರೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಏನಿರುತ್ತೆ, ಸೊ ಇದು ಇದರ ಔಟ್ಪುಟ್ ಆಗಿ ಕನ್ಸಿಡರ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಇತ್ತೀಚೆಗೆ ಭೌಗೋಳಿಕ ಸೂಚಕ ಟ್ಯಾಗ್ ಅನ್ನು ನೀಡಿದ ಅಥವಾ ಪಡೆದ ಮ್ಯಾಜಿ ಲಡ್ಡು ಯಾವ ಭಾರತೀಯ ರಾಜ್ಯದಿಂದ ಬಂದಿದೆ? ಸೊ ಫ್ರಮ್ ವಿಚ್ ಇಂಡಿಯನ್ ಸ್ಟೇಟ್ ಡಸ್ ದಿ ಮ್ಯಾಜಿ ಲಡ್ಡು ಒರಿಜಿನೇಟ್ ರೀಸೆಂಟ್ಲಿ ಗ್ರಾಂಟೆಡ್ ದಿ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್? ಸೊ ಇದನ್ನು ನಾವು ಮ್ಯಾಜಿ ಲಡ್ಡು ಅಂತ ಕರಿತೇವೆ. ಸೊ ಇದು ಒಡಿಶಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಿಹಿ ಖಾದ್ಯವಾಗಿರುತ್ತೆ. ಸೊ ಇದಕ್ಕೆ ಈಗ GI ಟ್ಯಾಗ್ ಅನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು GI ಟ್ಯಾಗ್ ಅನ್ನು ಕೊಟ್ಟಿರ್ತಕ್ಕಂಥ ಪ್ರಾಡಕ್ಟ್ ಪ್ರಮುಖವಾಗಿ ಕಾಲಾಹಂದಿ ಡಿಸ್ಟ್ರಿಕ್ಟ್ ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಕಾಲಾಹಂಡಿ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಾಗಿ ತಯಾರಿ ಮಾಡ್ತಕ್ಕಂಥ ಒಂದು ಖಾದ್ಯವಾಗಿರುತ್ತೆ. ಸೊ ಇದಕ್ಕೆ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ GI ಟ್ಯಾಗ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಡಾರ್ಜಿಲಿಂಗ್ ಟೀಗೆ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಕೇವಲ ಭಾರತ ದೇಶದ ಉತ್ಪನ್ನಗಳಿಗೆ ಮಾತ್ರವಲ್ಲ, ವಿದೇಶಿ ಉತ್ಪನ್ನಗಳಿಗೂ ಕೂಡ GI ಟ್ಯಾಗ್ ಅನ್ನ ಕೊಡ್ತಾರೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಶಾಂಪೇನ್. ಸೊ ಯಾವ ಶಾಂಪೇನ್ ಅಂದ್ರೆ, ಸೊ ಫ್ರಾನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶಾಂಪೇನ್ಗೂ ಕೂಡ ಸೊ ಈ ಒಂದು GI ಟ್ಯಾಗ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. ರಷ್ಯಾದ ಸೇನೆಯು ಬಳಸುತ್ತಿರುವ ಮೇಡ್ ಇನ್ ಬಿಹಾರ ಬೂಟುಗಳನ್ನು ಎಲ್ಲಿ ತಯಾರಿಸಲಾಗಿದೆ? ಸೊ ವೇರ್ ಆರ್ ದಿ ಮೇಡ್ ಇನ್ ಬಿಹಾರ್ ಬೂಟ್ಸ್ ಬೀಯಿಂಗ್ ಯೂಸ್ಡ್ ಬೈ ಬೂಟ್ಸ್ ಬೀಯಿಂಗ್ ಯೂಸ್ಡ್ ಬೈ ರಷ್ಯನ್ ಆರ್ಮಿ ಮ್ಯಾನುಫ್ಯಾಕ್ಚರ್ಡ್? ಸೊ ರಷ್ಯಾದ ಸೈನ್ಯ ಬಳಕೆ ಮಾಡ್ತಾ ಇರ್ತಕ್ಕಂಥ ಶೂಸ್ ಅಥವಾ ಬೂಟ್ಸ್ ಏನಿದ್ದಾವೆ ಅದನ್ನು ನಮ್ಮ ಭಾರತ ದೇಶದಿಂದ ಅಥವಾ ಬಿಹಾರದಿಂದ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಬಿಹಾರದ ಎಲ್ಲಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿಹಾರದಲ್ಲಿ ಬರ್ತಕ್ಕಂಥ ಹಾಜಿಪುರ್ನಲ್ಲಿ ಈ ಒಂದು ಬೂಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಬೂಟ್ಸ್ಗಳು ಹೇಗಿರುತ್ತೆ ಅಂತಕ್ಕಂಥ ಚಿತ್ರವನ್ನು ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಬೂಟ್ಗಳ ವಿಶೇಷತೆ ಏನು ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಇದನ್ನು ನಾವು ಮೇಡ್ ಇನ್ ಬಿಹಾರ್ ಬೂಟ್ಸ್ ಅಂತ ಕರಿತೇವೆ. ಸೊ ಇದನ್ನ ತಯಾರಿ ಮಾಡ್ತಕ್ಕಂಥದ್ದು ಬಿಹಾರದ ಹಾಜಿಪುರ್ನಲ್ಲಿ ಇದನ್ನ ತಯಾರಿ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವ ಕಂಪನಿಯ ಮುಖಾಂತರ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದ್ರೆ ಕಾಂಪಿಟೆನ್ಸ್ ಎಕ್ಸ್ಪೋರ್ಟ್ಸ್ ಅ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಸೊ ಇದೊಂದು ಕಾಂಪಿಟೆನ್ಸ್ ಎಕ್ಸ್ಪೋರ್ಟ್ಸ್ ಅನ್ನೋದೇ ಅದರ ಹೆಸರಾಗಿರುತ್ತೆ. ಇದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿರ್ತಕ್ಕಂಥ ಒಂದು ಇಂಡಸ್ಟ್ರಿಯ ಮುಖಾಂತರ ಈ ಒಂದು ಬೂಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಈ ಬೂಟ್ಗಳ ವಿಶೇಷತೆ ಏನು ಅಂದ್ರೆ ಲೈಟ್ ವೇಟ್ ಅಂದ್ರೆ ಅತ್ಯಂತ ಹಗುರವಾಗಿ ತೂಕವನ್ನು ಹೊಂದಿರ್ತವೆ, ಸ್ಲಿಪ್ ರೆಸಿಸ್ಟೆಂಟ್ ಆಗಿರ್ತವೆ ಅಂದ್ರೆ ಜಾರೋದಿಲ್ಲ. ಸೊ ಯಾವ ಬೆಟ್ಟ ಗುಡ್ಡಗಳಲ್ಲೂ ಹತ್ತಿದ್ರು ಕೂಡ ಅದ್ರ ಗ್ರಿಪ್ ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಗೆ ಇದಕ್ಕೊಂದು ಸ್ಪೆಷಲ್ ಸೋಲ್ ಅಂದ್ರೆ ಅದ ಒಂದು ಪಾದದ ಕೆಳಗಡೆ ಏನಿರುತ್ತೆ ಸೊ ಅದು ವಿಶೇಷವಾಗಿರ್ತಕ್ಕಂಥ ಸೋಲ್ನ ಮುಖಾಂತರ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಲಾಗುತ್ತೆ. ಸೊ ಅಡಿಷನಲಿ ಇದರ ಜೊತೆಗೆ ದೇ ವಿಡ್ ಸ್ಟ್ಯಾಂಡ್ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಅಂದ್ರೆ ಅತ್ಯಂತ ತೀಕ್ಷ್ಣವಾದ ಅಥವಾ ಅತ್ಯಂತ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಇದ್ರೂ ಕೂಡ ಅಥವಾ ಹವಾಮಾನ ಪರಿಸ್ಥಿತಿಗಳಿದ್ರೂ ಕೂಡ ತೀವ್ರವಾಗಿದ್ರೂ ಕೂಡ ಅದನ್ನ ತಡೆದುಕೊಳ್ತಕ್ಕಂಥ ಶೂಸ್ ಆಗಿರ್ತವೆ. ಆಸ್ ಲೋ ಆಸ್ -40 ಡಿಗ್ರೀಸ್ ಅಂದ್ರೆ 40 ಡಿಗ್ರಿ -40 ಡಿಗ್ರಿ ಹೋದ್ರೂ ಕೂಡ ಆ ಒಂದು ಶೂಸ್ಗಳ ಕ್ವಾಲಿಟಿಯಲ್ಲಿ ಯಾವುದು ವ್ಯತ್ಯಾಸ ಆಗೋದಿಲ್ಲ. ಸೊ ಆ ಒಂದು ಕಾರಣದಿಂದ ರಷ್ಯಾದವರು ಈ ಬೂಟ್ಸ್ ಅನ್ನ ತಮ್ಮ ಮಿಲಿಟರಿಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ದೇ ಪರ್ಚೇಸ್ಡ್ ಗೂಡ್ಸ್ ವರ್ತ್ 100 crores ಅಂದ್ರೆ 100 ಕೋಟಿಗಳಷ್ಟು ಸಮಾನವಾಗಿರ್ತಕ್ಕಂಥ ಶೂಗಳನ್ನ ಅವರು ಖರೀದಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 12. ಪ್ಲೂಟೋವನ್ನು ಗ್ರಹವಾಗಿ ಅದರ ಸ್ಥಾನಮಾನದಿಂದ
ಕೆಳಗಿಳಿಸಿದ್ದು ಯಾವಾಗ? ಸೊ ವೆನ್ ವಾಸ್ ಪ್ಲೂಟೋ ಡಿಮೋಟೆಡ್ ಫ್ರಮ್ ಇಟ್ಸ್ ಸ್ಟೇಟಸ್ ಫ್ರಮ್ ಪ್ಲಾನೆಟ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2006 ಅಥವಾ 2006ರಲ್ಲಿ ಪ್ಲೂಟೋವನ್ನ ಗ್ರಹ ಅಲ್ಲ ಅಂತ ನಿರ್ಧಾರ ಮಾಡಿರ್ತಾರೆ. ಸೊ ನಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ಕಾಮನ್ ನೇಮ್ ಏನಂದ್ರೆ ನವಗ್ರಹ ಅಂತಕ್ಕಂಥದ್ದು ತುಂಬಾ ಪಾಪ್ಯುಲರ್. ನವ ಅಂದ್ರೆ 9 ಗ್ರಹಗಳು ಅಂತಕ್ಕಂಥ ಒಂದು ಮಾಹಿತಿಯನ್ನ ನಮ್ಮ ಪುರಾಣಗಳಿಂದ ನಾವು ಓದ್ಕೊಂಡು ಬಂದಿರ್ತೇವೆ. ಬಟ್ ವಿಜ್ಞಾನ ಕ್ಷೇತ್ರದಲ್ಲಿ 9 ಗ್ರಹಗಳು ಇಲ್ಲ, ಕೇವಲ 8 ಗ್ರಹಗಳು ಮಾತ್ರ ಅಂತ ಅವರ ಒಂದು ಸಿದ್ಧಾಂತದ ಆಧಾರದ ಮೇಲೆ ಪ್ಲೂಟೋವನ್ನ ಗ್ರಹದ ಪಟ್ಟಿಯಿಂದ ಹೊರಗಡೆ ತೆಗೆದಿರ್ತಾರೆ. ಬಟ್ ದೇರ್ ವಾಸ್ ಲಾಟ್ ಆಫ್ ಕಾಂಟ್ರವರ್ಸಿ ಬಿಟ್ವೀನ್ ದಿ ಸೈಂಟಿಫಿಕ್ ಬಿಲೀಫ್ ಅಂಡ್ ನಾನ್ ಸೈಂಟಿಫಿಕ್ ಬಿಲೀಫ್. ಸೊ ಆ ಒಂದು ನಂಬಿಕೆಯನ್ನು ಹೊರತುಪಡಿಸಿದ್ರೆ ಪ್ಲೂಟೋವನ್ನ ಗ್ರಹ ಅಲ್ಲ ಅಂತಕ್ಕಂಥ ಒಂದು ಕ್ಯಾಟಗರಿಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಏನಕ್ಕೆ ಈ ಒಂದು ಆರ್ಟಿಕಲ್ ಅನ್ನ ತೆಗೆದುಕೊಂಡಿದ್ದೀನಿ ಅಂದ್ರೆ ಈ ಗ್ರಹ ಅಂದ್ರೆ ಏನು, ಅದರ ವ್ಯಾಖ್ಯಾನ ಏನು, ಅದರ ಅಥವಾ ಡೆಫಿನೇಷನ್ ಏನು, ಆ ಒಂದು ಡೆಫಿನೇಷನ್ ಅನ್ನ ಮತ್ತೊಮ್ಮೆ ಮಾಡಿಫೈ ಮಾಡ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಹೊಸ ಮಾರ್ಪಾಡುಗಳನ್ನು ಮಾಡಿದರೂ ಕೂಡ ಪ್ಲೂಟೋ ಮತ್ತೊಮ್ಮೆ ಸ್ಟೇಟಸ್ ಆಫ್ ಪ್ಲಾನೆಟ್ ಅನ್ನ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಸೊ ವಿಜ್ಞಾನಿಗಳು ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಯಾವ ಬದಲಾವಣೆಗಳು, ಐ ಮೀನ್ ಟು ಸೇ, ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಈ ಪ್ಲೂಟೋ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಪ್ಲೂಟೋಗೆ ನಾವು 5 ಮೂನ್ಸ್ ಅನ್ನ ನೋಡ್ಬೋದಾಗಿರುತ್ತೆ. ಅಂದ್ರೆ ನಮಗೆ ಗೊತ್ತಿರ್ತಕ್ಕಂಥ 5 ಚಂದ್ರಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ 1 ಡೇ ಅಂದ್ರೆ ಪ್ಲೂಟೋದಲ್ಲಿ 1 ಡೇ ಆಗ್ಲಿಕ್ಕೆ 153 ಅರ್ತ್ ಅವರ್ಸ್ ತಗೊಳುತ್ತೆ. ಅಂದ್ರೆ ನಮ್ಮ ಭೂಮಿಯ ಮೇಲೆ 24 ಗಂಟೆಗೆ ಒಂದು ರೌಂಡ್ ಹಾಕಿದ್ರೆ ಪ್ಲೂಟೋ 153 ಗಂಟೆಗಳಿಗೆ ಒಂದು ಸುತ್ತು ಬರುತ್ತೆ. ಸೊ ಅದೇ ರೀತಿ ಆರ್ಬಿಟ್ ಅರೌಂಡ್ ದಿ ಸನ್ ಅಂದ್ರೆ ಸೂರ್ಯನ ಸುತ್ತಲಿಕ್ಕೆ ನಮ್ಮ ಗ್ರಹ ಆದ್ರೆ 1 ವರ್ಷ ತೆಗೆದುಕೊಳ್ಳುತ್ತೆ. ಬಟ್ ಪ್ಲೂಟೋ ಆದ್ರೆ 248 ಅರ್ತ್ ಇಯರ್ಸ್ ಅಂದ್ರೆ ಭೂಮಿಯಲ್ಲಿ 1 ವರ್ಷ ಎಷ್ಟು ಆಗ್ಲಿಕ್ಕೆ ಟೈಮ್ ಬೇಕೋ ಆ ರೀತಿ 248 ವರ್ಷಗಳ ನಂತರ ಅದು ಸೂರ್ಯನನ್ನ ಒಂದು ಕಂಪ್ಲೀಟ್ ರೊಟೇಷನ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಆಬ್ವಿಯಸ್ಲಿ ಇದು ಸೂರ್ಯನಿಂದ ಬಹಳ ದೂರವಿರೋದ್ರಿಂದ ಡಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ, ಅಂದ್ರೆ ಅದರ ಆರ್ಬಿಟ್ ಡಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಅದರಿಂದ ಇಟ್ ಟೇಕ್ಸ್ ಮೋರ್ ಟೈಮ್ ಟು ರಿವಾಲ್ವ್ ಅರೌಂಡ್ ದಿ ಸನ್. ಹಾಗಿದ್ರೆ ಈ ಒಂದು ಪ್ಲೂಟೋವನ್ನ ಗ್ರಹದ ಸ್ಥಾನಮಾನದಿಂದ ತೆಗಿಲಿಕ್ಕೆ ಮೇಜರ್ ರೀಸನ್ ಏನು ಅಂದ್ರೆ, ಸೊ ಯಾವುದೇ ಒಂದು ಗ್ರಹವನ್ನ ನಾವು, ಯಾವುದೇ ಒಂದು ಆಕಾಶ ಕಾಯವನ್ನ ನಾವು ಗ್ರಹ ಅಂತ ಹೇಳಬೇಕಾಗಿದ್ರೆ ದೇರ್ ಶುಡ್ ಬಿ ಕ್ಲಿಯರ್ ನೈಬರ್ಹುಡ್ ಇರಬೇಕಾಗಿರುತ್ತೆ. ಅಂದ್ರೆ ಅದರ ಒಂದು ಕಕ್ಷೆ ಏನಿರುತ್ತೆ ಅದು ತುಂಬಾ ಕ್ಲಿಯರ್ ಆಗಿರ್ಬೇಕಾಗಿರುತ್ತೆ ಅಥವಾ ಸ್ವಚ್ಛವಾಗಿರ್ಬೇಕಾಗಿರುತ್ತೆ. ಬಟ್ ಪ್ಲೂಟೋ ಸುತ್ತಾ ಇರ್ತಕ್ಕಂಥ ಆರ್ಬಿಟ್ ಏನಿರುತ್ತೆ ಅದರ ನೈಬರಿಂಗ್ ಪ್ಲೇಸಸ್ಗಳಲ್ಲಿ ಸಾಕಷ್ಟು ಡೆಬ್ರೀಸ್ಗಳನ್ನು ಹೊಂದಿರುವ ಕಾರಣದಿಂದ ಸೊ ಇದನ್ನ ಪ್ಲಾನೆಟ್ ಅಂತಕ್ಕಂಥ ಒಂದು ಸ್ಟೇಟಸ್ ಇಂದ ರಿಮೂವ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದ್ರೆ ದ ಡೆಫಿನೇಷನ್ ಆಫ್ ಪ್ಲಾನೆಟ್ ಹ್ಯಾಸ್ ಬಿನ್ ದ ಟಾಪಿಕ್ ಆಫ್ ಆನ್ ಗೋಯಿಂಗ್ ಡಿಸ್ಕಷನ್ ಎಸ್ಪೆಷಲಿ ಸಿನ್ಸ್ ಪ್ಲೂಟೋಸ್ ಡಿಮೋಷನ್ ಫ್ರಮ್ ಪ್ಲಾನೆಟ್ ಸ್ಟೇಟಸ್ ಸಿನ್ಸ್ 2006. ಸೊ 2006 ಇಂದ ಇದನ್ನ ಡಿಮೋಟ್ ಮಾಡಿದ ನಂತರ ಈ ಪ್ಲಾನೆಟ್ ಅಂದ್ರೆ ಏನು, ಸೊ ಅದರ ವ್ಯಾಖ್ಯಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಸೊ ಇನ್ 2006 ದಿ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್, ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಈ ಒಂದು ಬದಲಾವಣೆಯನ್ನ ಮಾಡಿರ್ತಕ್ಕಂಥವ್ರು IAU ವತಿಯಿಂದ, ಅಂದ್ರೆ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಏನಿರ್ತವೆ ಸೊ ಇವರು ಕೊಟ್ಟಿರ್ತಕ್ಕಂಥ ಪ್ಯಾರಾಮೀಟರ್ಸ್ ನ ಪ್ರಕಾರ ಪ್ಲೂಟೋವನ್ನ ನೋ ಲಾಂಗರ್ ಪ್ಲಾನೆಟ್ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ಲಾನೆಟ್ ಅನ್ನ ಡ್ವಾರ್ಫ್ ಪ್ಲಾನೆಟ್ ಅಥವಾ ಕುಬ್ಜ ಗ್ರಹ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ there is a proposed new definition ಅಂದ್ರೆ ಒಂದು ಹೊಸ ವ್ಯಾಖ್ಯಾನದ ಪ್ರಸ್ತಾಪನೆಯನ್ನ ಈಗ ಮಾಡ್ತಾ ಇದ್ದಾರೆ. ಸೊ ರೀಸೆಂಟ್ ಸ್ಟಡಿ ಆರ್ಗ್ಯೂಸ್ ದಟ್ IAU's current definition of planet is based more on folklore than science. ಅಂದ್ರೆ ವಿಜ್ಞಾನಕ್ಕೆ ಹೆಚ್ಚಿನ ಅವರು ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಾರೆ, ನಮ್ಮ ಜಾನಪದ ಕ್ಷೇತ್ರ ಅಥವಾ ಈ ಒಂದು ಪುರಾಣಗಳಲ್ಲಿ ಹೇಳಿರ್ತಕ್ಕಂಥ ಮಾಹಿತಿಗೆ ಸೊ ಇಲ್ಲಿ ಮನ್ನಣೆ ಇಲ್ಲ ಅಂತಕ್ಕಂಥದ್ದು ಒಂದು ವಾದವಾಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಪ್ಲೂಟೋ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇಟ್ ವಾಸ್ ಡಿಸ್ಕವರ್ಡ್ ಇನ್ 1930 ಇದನ್ನ ಡಿಸ್ಕವರ್ ಮಾಡಲಾಗಿರುತ್ತೆ. ಅಮೆರಿಕನ್ ಆಸ್ಟ್ರೋನಾಮರ್ ಅಂದ್ರೆ ಅಮೆರಿಕದ ಖಗೋಳ ಶಾಸ್ತ್ರಜ್ಞರಾಗಿರ್ತಕ್ಕಂಥ ಕ್ಲೈಡ್ ಟೋಂಬಾಗ್ ಅಂತ ಕರೀತೇವೆ. ಸೊ ಇವರು ಇದನ್ನ ಕಂಡುಹಿಡಿದಿರ್ತಾರೆ. ಸೊ ಅಟ್ ಲೋವೆಲೆ ಅಬ್ಸರ್ವೇಟರಿ ಇನ್ ಆರಿಜೋನಾದಲ್ಲಿ ಒಂದು ವೀಕ್ಷಣಾಲಯದಲ್ಲಿ ಇದನ್ನ ಪತ್ತೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನಾವು ನೋಡೋದಾದ್ರೆ ಇಟ್ ಆರ್ಬಿಟ್ಸ್ ದಿ ಸನ್ ಇನ್ ಎಲಿಪ್ಟಿಕಲ್ ಪಾತ್. ಸೊ ಅಂಡಾಕಾರದ ಒಂದು ಕಕ್ಷೆಯಲ್ಲಿ ಇದು ಸೂರ್ಯನನ್ನ ಸುತ್ತಾ
ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ ಬಿಯಾಂಡ್ ನೆಪ್ಚ್ಯೂನ್ಸ್ ಆರ್ಬಿಟ್, ಅಂದ್ರೆ ನೆಪ್ಚ್ಯೂನ್ನ ಒಂದು ಏನೋ ಕಕ್ಷೆ ಏನಿರುತ್ತೆ ಅದರಿಂದ ಹೊರಗಡೆ ಸುತ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಮೇಜರ್ಲಿ ರಾಕ್ ಮತ್ತೆ ಐಸ್ ಅನ್ನ ಹೊಂದಿರುತ್ತೆ, ಅಂದ್ರೆ ಶಿಲೆಗಳು ಮತ್ತೆ ಮಂಜಿನಿಂದ ಅಥವಾ ಐಸ್ ನಿಂದ ಕೂಡಿರ್ತಕ್ಕಂಥ ಪ್ಲಾನೆಟ್ ಆಗಿರುತ್ತೆ. ಸೊ ಇದರಲ್ಲಿ 5 ನೋನ್ ಮೂನ್ಸ್ ಅನ್ನ ನಾವು ನೋಡ್ಬೋದು, ಅಂದ್ರೆ ಇನ್ನೂ ಜಾಸ್ತಿ ಮೂನ್ಸ್ ಇರ್ಬೋದಾಗಿರುತ್ತೆ. ಬಟ್ ನಮಗೆ ತಿಳಿದಿರ್ತಕ್ಕಂಥ 5 ಚಂದ್ರಗಳನ್ನ ಈ ಒಂದು ಏನೋ ಡ್ವಾರ್ಫ್ ಪ್ಲಾನೆಟ್ ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಚಾರೋನ್ ಅಂತ ನಾವೇನು ಹೇಳ್ತೇವೆ, ದಿಸ್ ಇಸ್ ದ ಲಾರ್ಜೆಸ್ಟ್ ಅಂಡ್ ಮೋಸ್ಟ್ ಸಿಗ್ನಿಫಿಕೆಂಟ್ ಆಗಿರುತ್ತೆ. ಅಂದ್ರೆ 5 ಚಂದ್ರರಲ್ಲಿ ಚಾರೋನ್ ಅಂತ ಒಂದು ಮೂನ್ ಇರುತ್ತೆ. ಇಟ್ ಇಸ್ ಆಲ್ಮೋಸ್ಟ್ ಆಫ್ ದ ಸೈಜ್ ಆಫ್ ನೆಪ್ಚ್ಯೂನ್ ಐ ಮೀನ್ ಪ್ಲೂಟೋ ಏನಿರುತ್ತೆ, ಸೊ ಅದರ ಅರ್ಧದಷ್ಟು ಗಾತ್ರವನ್ನ ಹೊಂದಿರತಕ್ಕಂಥ ಚಂದ್ರನು. ಸೊ ಇದಕ್ಕೆ ತುಂಬಾ ಸಿಗ್ನಿಫಿಕೆಂಟ್ ಆಗಿರುತ್ತೆ. ಈ ಚಾರೋನ್ ಏನಿದೆ ಆಫ್ ದ ಸೈಜ್ ಆಫ್ ದಿ ಪ್ಲೂಟೋ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಇದು ಟೈಡಲಿ ಲಾಕ್ಡ್ ವಿತ್ ಪ್ಲೂಟೋ, ಅಂದ್ರೆ ನಮ್ಮ ಚಂದ್ರ ಭೂಮಿಯ ಜೊತೆ ಟೈಡಲಿ ಹೇಗೆ ಲಾಕ್ ಆಗಿದೆ ಅದೇ ರೀತಿ ಚಾರೋನ್ ಅಂತಕ್ಕಂಥದ್ದು ಪ್ಲೂಟೋ ಡ್ವಾರ್ಫ್ ಪ್ಲಾನೆಟ್ ಜೊತೆ ಟೈಡಲಿ ಲಾಕ್ ಆಗಿರುತ್ತೆ. ಅದರ ಅರ್ಥ ಏನು ಅಂದ್ರೆ ಯಾವಾಗಲೂ ಅಷ್ಟೇ ಆ ಒಂದು ಚಂದ್ರನ ಒಂದು ಮುಖ ಮಾತ್ರ ಭೂಮಿಯ ಕಡೆಗೆ ಕಾಣಿಸುತ್ತೆ, ಇನ್ನೊಂದು ಮುಖ ಯಾವಾಗಲೂ ಭೂಮಿಗೆ ವಿರುದ್ಧ ದಿಕ್ಕಿನಲ್ಲಿರುತ್ತೆ. ಅದೇ ರೀತಿ ಚಾರೋನ್ ಮತ್ತೆ ಪ್ಲೂಟೋ ನಡುವೆ ಇರ್ತಕ್ಕಂಥ ಒಂದು ರಿಲೇಷನ್ ಅನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇನ್ನೂ 2 ಚಂದ್ರನನ್ನ ನಾವು ನಿಕ್ಸ್ ಅಂಡ್ ಹೈಡ್ರಾ ಅಂತ ಕರಿತೇವೆ. ಸೊ ಇವೆರಡನ್ನ 2005 ಅಲ್ಲಿ ಡಿಸ್ಕವರ್ ಮಾಡಲಾಗಿರುತ್ತೆ. ಸೊ ಯಾವ ಟೆಲಿಸ್ಕೋಪ್ನ ಮುಖಾಂತರ ಅಂದ್ರೆ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ನ ಮುಖಾಂತರ ನಿಕ್ಸ್ ಮತ್ತೆ ಹೈಡ್ರಾವನ್ನ ಡಿಸ್ಕವರ್ ಮಾಡಲಾಗಿರುತ್ತೆ. ಸೊ ನಿಕ್ಸ್ ಏನಿದೆ ಇದನ್ನ ಪ್ಲೂಟೋ 2 ಅಂತ ಮುಂಚೆ ಕರಿತಾ ಇದ್ರು, ಹೈಡ್ರಾ ಏನಿದೆ ಇದನ್ನ ಪ್ಲೂಟೋ 3 ಅಂತ ಕರಿತಾ ಇದ್ರು. ಸೊ ಅದಾದ್ಮೇಲೆ ಇದಕ್ಕೆ ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನೊಂದು ಮೂನ್ ಅನ್ನ ನಾವು ಕೆರ್ಬಿರೋಸ್ ಅಂತ ಕರಿತೇವೆ. ಸೊ ದಿಸ್ ವಾಸ್ ಡಿಸ್ಕವರ್ಡ್ ಇನ್ 2011. ಸೊ 2011ರಲ್ಲಿ ಇದನ್ನ ಡಿಸ್ಕವರ್ ಮಾಡ್ತಾರೆ. ಸೊ ಇಟ್ ಇಸ್ ಅ ಸ್ಮಾಲ್ ಮೂನ್ ವಿತ್ ಇಂಟ್ರಿಗ್ಯೂಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್, ಅಂದ್ರೆ ಇದು ಚಿಕ್ಕದಾಗಿರ್ತಕ್ಕಂಥ ಚಂದ್ರನಾಗಿರುತ್ತೆ. ಸೊ ತನ್ನದೇ ಆಗಿರ್ತಕ್ಕಂಥ ಕುತೂಹಲಕಾರಿ ಗುಣಲಕ್ಷಣಗಳನ್ನ ಹೊಂದಿರತಕ್ಕಂಥ ಒಂದು ಮೂನ್ ಆಗಿರುತ್ತೆ. ಸೊ ಕೊನೆಯದನ್ನ ನಾವು ಸ್ಟಿಕ್ಸ್ ಅಂತ ಕರಿತೇವೆ. ಸೊ ಇದನ್ನ 2012 ಅಲ್ಲಿ ಡಿಸ್ಕವರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದೇರ್ ವಾಸ್ ಅ ಮಿಷನ್ ಕಂಡಕ್ಟೆಡ್ ಬೈ ನಾಸಾ, ಅದನ್ನು ನಾವೇನಂತ ಕರಿತೀವಿ ಅಂದರೆ ನ್ಯೂ ಆರಿಝಾನ್ಸ್ ಮಿಷನ್ ಅಂತ ಕರಿತೇವೆ. ಸೊ ಇನ್ 2015 ಅಂದರೆ 2015ರಲ್ಲಿ ಈ ಒಂದು ಆರಿಝೋನಾ ಸ್ಪೇಸ್ ಕ್ರಾಫ್ಟ್ ಏನಿದೆ ಇದು ಫ್ಲೈ ಬೈ ಫ್ಲೂಟೋ ಅಂತ ಕರಿತೇವೆ. ಅಂದರೆ ಫ್ಲೂಟೋಗೆ ರೀಚ್ ಆಗಿರೋದಿಲ್ಲ, ಫ್ಲೂಟೋದ ಪಕ್ಕದಲ್ಲಿ ಹಾದು ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವಾಗ ಅದು ಫ್ಲೂಟೋದ ಪಕ್ಕದಲ್ಲಿ ಹಾದು ಹೋಗಿರುತ್ತೆ, ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡೇಟಾ ಅಥವಾ ಮಾಹಿತಿಯನ್ನು ಭೂಮಿಗೆ ಕಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಮಿಷನ್ ರಿವೀಲ್ಡ್ ಇಟ್ ಈಸ್ ಐಸಿ ಪ್ಲೇನ್ಸ್, ಅಂದ್ರೆ ಈ ಒಂದು ಮಾಹಿತಿಯ ಪ್ರಕಾರ ಅದು ಐಸ್ ನಿಂದ ಕೂಡಿರುತ್ತೆ. ಮೌಂಟೇನ್ ರೇಂಜಸ್ ಅಂದ್ರೆ ಪರ್ವತ ಶಿಖರಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಅಂಡ್ ಹಾರ್ಟ್ ಶೇಪ್ಡ್ ರೀಜನ್ ಕಾಲ್ಡ್ ಟೋಂಬೋಗ್ ರೀಜಿಯೋ ಅಂತ ಕರೀತಾರೆ. ಅಂದ್ರೆ ಹೃದಯದ ಆಕಾರದಲ್ಲಿರ್ತಕ್ಕಂಥ ಒಂದು ಪ್ರದೇಶವಿರುತ್ತೆ, ಆ ಒಂದು ಪ್ರದೇಶವನ್ನ ಏನೋ ಟೋಂಬೋಗ್ ರೀಜಿಯೋ ಅಂತಕ್ಕಂಥ ಒಂದು ಹೆಸರನ್ನ ಇಟ್ಟಿರ್ತಕ್ಕಂಥದ್ದನ್ನ ಸೊ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಬಿಯಾಂಡ್ ಪ್ಲೂಟೋ, ಸೊ ಇದನ್ನ ಬಿಯಾಂಡ್ ಪ್ಲೂಟೋ ಲೈಸ್ ಕ್ವೀಪರ್ ಬೆಲ್ಟ್. ಸೊ ಕ್ವೀಪರ್ ಬೆಲ್ಟ್ ಅಥವಾ ಕ್ಷುದ್ರ ಗ್ರಹ ಆಸ್ಟಿರಾಯ್ಡ್ ಬೆಲ್ಟ್ ಒಳಗಡೆ ಇರುತ್ತೆ, ಹೊರಗಡೆ ಇರತಕ್ಕಂಥದ್ದನ್ನ ನಾವು ಕ್ವೀಪರ್ ಬೆಲ್ಟ್ ಅಂತ ಕರಿತೇವೆ. ಸೊ ಪ್ಲೂಟೋ ಆದ ನಂತರ ಬರ್ತಕ್ಕಂಥ ಒಂದು ಕ್ಷುದ್ರ ಗ್ರಹಗಳ ಒಂದು ಪಟ್ಟಿಯನ್ನು ನಾವು ಕ್ವೀಪರ್ ಬೆಲ್ಟ್ ಅಂತ ಕರಿತೇವೆ. ಸೊ ಪ್ಲೂಟೋ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಕ್ಯೂಪರ್ ಬೆಲ್ಟ್ ಆಬ್ಜೆಕ್ಟ್ಸ್, ಅಂದ್ರೆ ಆ ಒಂದು ಕ್ಯೂಪರ್ ಪಟ್ಟಿ ಏನಿರುತ್ತೆ ಸೊ ಅದರ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ವಸ್ತು ಅಂತ ನಾವು ಪ್ಲೂಟೋವನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಪ್ಲೂಟೋ, ಇಲ್ಲಿರ್ತಕ್ಕಂಥದ್ದು ಪ್ಲೂಟೋ. ಸೊ ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಇದರ ಬಿಗ್ಗೆಸ್ಟ್ ಮೂನ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಆಫ್ ದಿ ಸೈಜ್ ಆಫ್ ದಿ ಪ್ಲೂಟೋ ಇರುತ್ತೆ. ಸೊ ಪ್ಲೂಟೋ ಇಂದ ಹೊರಗಡೆ ನಾವು ಕ್ವೀಪರ್ ಬೆಲ್ಟ್ ಅನ್ನ ನೋಡಬಹುದಾಗಿರುತ್ತೆ. ಕ್ವೀಪರ್ ಬೆಲ್ಟ್ ನ ದೊಡ್ಡ ಆಬ್ಜೆಕ್ಟ್ ಆಗಿ ಪ್ಲೂಟೋವನ್ನ ಕನ್ಸಿಡರ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. ಸೊ ಇಂಟರ್ನ್ಯಾಷನಲ್ ಸ್ಯಾಂಡ್ ಸ್ಕಲ್ಪ್ಚರ್ ಚಾಂಪಿಯನ್ಶಿಪ್, ಅಂತಾರಾಷ್ಟ್ರೀಯ ಮರಳು ಶಿಲ್ಪಕಲಾ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಭಾರತ ದೇಶದ ಶಿಲ್ಪಿಗೆ ಈ ಒಂದು ಅವಾರ್ಡನ್ನು ಕೊಡಲಾಗಿರುತ್ತೆ. ಸೊ ಅವರ ಹೆಸರು ಸುದರ್ಶನ್ ಪಟ್ನಾಯಕ್ ಅಂತಕ್ಕಂಥವರು. ಇವರಿಗೆ ಸೈಂಟ್ ಪೀಟರ್ಸ್ಬರ್ಗ್ನಿಂದ ಸೊ ಒಂದು ಸ್ಯಾಂಡ್ ಸ್ಕಲ್ಪ್ಚರ್ ಚಾಂಪಿಯನ್ಶಿಪ್ ಇಂಟರ್ನ್ಯಾಷನಲ್ ಅವಾರ್ಡನ್ನು ಕೊಡಲಾಗಿರುತ್ತೆ. ಸೊ ಇವರು 12 ಫೂಟ್ ಸ್ಯಾಂಡ್ ಸ್ಕಲ್ಪ್ಚರ್ ಡಿಪಿಕ್ಟಿಂಗ್ ಮಹಾಪ್ರಭು ಜಗನ್ನಾಥ್ ಅಂಡ್ ಈಸ್ ಡಿವೋಟಿ ಪೋಯೆಟ್ ಬಲರಾಮ್ ದಾಸ್. ಸೊ ಇವರಿಬ್ಬರನ್ನ ಮರಳಿನಿಂದ ಮಾಡುವ ಮುಖಾಂತರ ಸೊ ಈ ಒಂದು ಪ್ರಶಸ್ತಿಯನ್ನ ಗೆದ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರಿಗೆ ಪದ್ಮಶ್ರೀ ಅವಾರ್ಡ್ ಕೂಡ ಬಂದಿರುತ್ತೆ. ಸೊ ಪದ್ಮಶ್ರೀ ಅವಾರ್ಡ್ ನ ಜೊತೆಗೆ ಈಗ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮಲಾಲಾ ಡೇ ಅಥವಾ ಮಲಾಲಾ ದಿನ 2024. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಜುಲೈ 12ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಶಿ ವಾಸ್ ಫ್ರಮ್ ಪಾಕಿಸ್ತಾನ್. ಸೊ ನಿಮಗೆಲ್ಲ ಡೆಫಿನೆಟ್ಲಿ ಇವ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಅವರು ಹೆಣ್ಣು ಮಕ್ಕಳ ಶಿಕ್ಷಣದ ಕುರಿತು ಸೊ ಅಲ್ಲಿ ಅವರು ಏನೋ ಪ್ರತಿಪಾದವನ್ನ ಮಾಡ್ತಾರೆ ಅಥವಾ ಪ್ರಪೋಸ್
ಪ್ರಪೋಸ್ ಮಾಡ್ತಾರೆ. ಸೊ ಆ ಒಂದು ಕಾರಣದಿಂದ ಅಂದರೆ ಅಟ್ ಹರ್ ಯಂಗರ್ ಏಜ್, ಸೊ ಯಂಗ್ ಏಜ್, ಸೊ ಅವರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರತಿಪಾದನೆ ಮಾಡಿರ್ತಾರೆ. ಅದರಿಂದ ಗುಂಡಿನ ದಾಳಿ ಕೂಡ ಅವ್ರ ಮೇಲೆ ನಡೆಯುತ್ತೆ. ಬಟ್ ಲಕ್ಕಿಲಿ ಶಿ ಎಸ್ಕೇಪ್ಸ್, ಅಂದರೆ ಆ ಒಂದು ಗುಂಡಿನ ದಾಳಿಯಿಂದ ಅವರು ಎಸ್ಕೇಪ್ ಆಗ್ತಾರೆ. ಆ ದಾಳಿ ನಡೆದಿರ್ತಕ್ಕಂಥದ್ದು 2012ರಲ್ಲಿ ಆ ಒಂದು ದಾಳಿಯನ್ನು ನಡೆದಿರುತ್ತೆ. ಬಟ್ ಶಿ ಸರ್ವೈವ್ ದಿ ಅಟ್ಯಾಕ್. ಸೊ ಅದಾದ್ಮೇಲೆ ಇವ್ರಿಗೆ ಯುನೈಟೆಡ್ ನೇಷನ್ಸ್ ಇಂದ ಒಂದು ರೆಕಗ್ನಿಷನ್ ಸಿಗುತ್ತೆ. ದಟ್ ಈಸ್ ವೆನ್ ಆನ್ ಹರ್ 16th birthday in 2013 ಮಲಾಲಾ ಅಡ್ರೆಸ್ ದಿ ಯುನೈಟೆಡ್ ನೇಷನ್ಸ್ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್. ಸೊ ಅವರ 16ನೇ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಮಲಾಲಾರವರು 2013ರಲ್ಲಿ ಶಿಕ್ಷಣದ ಮಹತ್ವದ ಕುರಿತು ವಿಶ್ವಸಂಸ್ಥೆಯಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ. ಸೊ UN ಡೆಸಿಗ್ನೇಟೆಡ್ July 12th ಆಸ್ ದಿ ಮಲಾಲಾ ಡೇ. ಸೊ UN ಏನು ಮಾಡುತ್ತೆ ಅಂದರೆ ಜುಲೈ 12ನೇ ತಾರೀಕನ್ನು ಮಲಾಲಾ ದಿನವಾಗಿ ಡೆಸಿಗ್ನೇಟ್ ಮಾಡ್ತಾರೆ. ಸೊ ವರ್ಲ್ಡ್ ಯೂತ್ ಸ್ಕಿಲ್ ಡೇ ಅಥವಾ ವಿಶ್ವ ಯುವ ಕೌಶಲ್ಯ ದಿನ. ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ ಜುಲೈ 15ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಯುವಕರ ಕೌಶಲ್ಯದ ಪ್ರಾಮುಖ್ಯತೆ ಬಗ್ಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನದ ಥೀಮ್ ಏನಾಗಿರುತ್ತೆ ಅಂದರೆ ಯೂತ್ ಸ್ಕಿಲ್ಸ್ ಫಾರ್ ಪೀಸ್ ಅಂಡ್ ಡೆವಲಪ್ಮೆಂಟ್, ಅಂದರೆ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಯುವಕರ ಕೌಶಲ್ಯ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ನೌ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ 723. ಸೊ ನೀವು ಇಲ್ಲಿ ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಯನ್ನು ಸರಿಯಾಗಿ ಓದಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರವನ್ನು ಕೊಡಬೇಕಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರ್ತವೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.